ಸಿ ನಿಮ್ಗೆ ಏನ್ ಗೊತ್ತಿರ್ಬೇಕಂದ್ರೆ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ 1957ರಲ್ಲಿ ಸ್ಥಾಪನೆ ಆಯಿತು. ಅದರ ಕೇಂದ್ರ ಕಚೇರಿ ವಿಯೆನ್ನಾದಲ್ಲಿದೆ. ಪ್ರಸ್ತುತ 178 ಸದಸ್ಯ ರಾಷ್ಟ್ರಗಳಿದಾವೆ. ಅದರ ಉದ್ದೇಶ ಏನಂತಂದ್ರೆ ಅಂತಾರಾಷ್ಟ್ರೀಯ ಜಾಗತಿಕ ಮಟ್ಟದಲ್ಲಿ ಪರಮಾಣುಗಳ ಪ್ರಸರಣವನ್ನ ನಿಷೇಧ ಮಾಡುವುದು ಮತ್ತು ವಿಜ್ಞಾನ ತಂತ್ರಜ್ಞಾನವನ್ನ ಸುರಕ್ಷಿತ ಮತ್ತು ಶಾಂತಿಯುತ ಬಳಕೆಗಾಗಿ ಉತ್ತೇಜನ ಮಾಡುವುದೇ ಇದರ ಮುಖ್ಯ ಉದ್ದೇಶವಾಗಿರುತ್ತದೆ. ನಾವು 2030ಗೆ ನಾವೇನ್ ಮಾಡ್ಬೇಕು ಅನ್ಕೊಂಡಿವಿ ಅಂದ್ರೆ 2030ಗೆ ನಾವು ನಾವೇ ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯನ್ನ ನಾವು ಬಾಹ್ಯಾಕಾಶ ಪ್ರಯೋಗಾಲಯವನ್ನ ನಾವು ಸ್ಥಾಪನೆ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದೀವಿ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಅಂದ್ರೆ ಏನು, ಅತ್ಯಂತ ದೊಡ್ಡ ನ್ಯಾಷನಲ್ ಹೈವೇ ಯಾವುದು, ಅತ್ಯಂತ ಚಿಕ್ಕ ನ್ಯಾಷನಲ್ ಹೈವೇ ಯಾವುದು, ಕರ್ನಾಟಕದ ದೊಡ್ಡ ನ್ಯಾಷನಲ್ ಹೈವೇ ಯಾವುದು, ಕರ್ನಾಟಕದ ಚಿಕ್ಕ ನ್ಯಾಷನಲ್ ಹೈವೇ ಯಾವುದು, ಆರ್ಟಿಕಲ್ 343 ಇಂದ 351 ಬಗ್ಗೆ ಏನಾಗುತ್ತೆ ಅಧಿಕೃತ ಭಾಷೆಯ ಬಗ್ಗೆ ಏನ್ ಮಾಡಿದ್ರೆ ಭಾಷೆ ಬಗ್ಗೆ ಪ್ರೊವಿಷನ್ ಅನ್ನು ನೋಡ್ತೀವಿ. ಅಧಿಕೃತ ಭಾಷೆ ಹೌದಾ. ಹಲೋ ಆಫೀಸರ್ಸ್, ವೆಲ್ಕಮ್ ಟು ನಮ್ಮ KPSC. ಇಂದಿನ ತರಗತಿಯಲ್ಲಿ ನಾವು 20/6/2025 ಪ್ರಚಲಿತ ಘಟನೆಗಳನ್ನ ಕುರಿತು ಡಿಸ್ಕಸ್ ಮಾಡುವ ಪ್ರಯತ್ನವನ್ನು ಮಾಡೋಣ. ತಮಗೆಲ್ಲ ಗೊತ್ತಿರುವ ಹಾಗೆ ನಾವು ಆಪರೇಷನ್ ಯಶಸ್ಸು ಎಂಬ ಪ್ರಚಲಿತ ಘಟನೆಗಳ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೀವಿ. ಅದರ ಪಾರ್ಟ್ ಆಗಿ ನಾವು ಡಿಟೇಲ್ ಆಗಿ ಕರೆಂಟ್ ಅಫೇರ್ಸ್ ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಬೇಸಿಕ್ ಆಗಿ ಏನ್ ಡಿಸ್ಕಸ್ ಮಾಡ್ತೀವಿ ಅಂತಂದ್ರೆ, ಒಂದನೇದು ಕರೆಂಟ್ ಅಫೇರ್ಸ್, ಅದರ ರಿಲೇಟೆಡ್ ಬೇಸಿಕ್ಸ್ ಅಂಡ್ ಅದರ ಮೇಲೆ PYQ ಕ್ವಶನ್ಸ್ ಕೇಳಿದಾನೆ ಅಂಡ್ ಫ್ಯೂಚರ್ ಏನ್ ಕ್ವಶನ್ಸ್ ಕೇಳಬಹುದು ಎಂಬ ಬ್ರೀಫ್ ಡಿಸ್ಕಷನ್ ನಾವು ಮಾಡ್ತಾ ಇದ್ದೀವಿ. ಅಟ್ ದ ಸೇಮ್ ಟೈಮ್ ನಾವ್ ಏನ್ ಮಾಡ್ತಾ ಇದ್ವಿ ಅಂದ್ರೆ, ಇತ್ತೀಚಿನ 2023, 24 ಮತ್ತು 25 ಏನೆಲ್ಲ ಸ್ಟಾಟಿಕ್ ಕ್ವಶನ್ಸ್ ಮೇಲೆ ಏನೇನು ಕ್ವಶನ್ಸ್ ಎಲ್ಲ ಬಂದಿದಾವೆ, ಆ ಸ್ಟಾಟಿಕ್ ಕ್ವಶನ್ಸ್ ಗಳ ಮೇಲೆ ನಾವು 70 ದಿವಸಗಳ ರಿವಿಷನ್ ಸರಣಿಯನ್ನ ತರ್ತಾ ಇದ್ದೀವಿ. ಆ ರಿವಿಷನ್ ಸರಣಿಯ ಉದ್ದೇಶ ಏನಂತಂದ್ರೆ, ನೀವು ಇತ್ತೀಚಿನ ರೀಸೆಂಟ್ ಇಯರ್ಸ್ ಅಲ್ಲಿ ಏನ್ ಕ್ವಶನ್ ಪೇಪರ್ ಆಗಿದೆ, ಆ ಕ್ವಶನ್ ಪೇಪರ್ ನ ಪ್ಯಾಟರ್ನ್ ಅಲ್ಲಿ ನೀವು ಏನು ಪ್ರಿಪರೇಷನ್ ಮಾಡ್ತಾ ಇದ್ದೀರಾ, ಅದರ ಅಂಶವನ್ನ ನಿಮಗೆ ಮನವರಿಕೆ ಮಾಡೋ ದೃಷ್ಟಿಕೋನದಿಂದ ನಾವು ಆಪರೇಷನ್ 70 ಕಾರ್ಯಕ್ರಮವನ್ನು ಜಾರಿಗೆ ತರ್ತಾ ಇದ್ದೀವಿ. ಅದು ಕೂಡ ನಿಮಗೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಡೀಟೇಲ್ ನಿಮ್ಗೆ ಅವೈಲೇಬಲ್ ಆಗ್ತಾ ಹೋಗುತ್ತೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಡಿಸ್ಕಸ್ಗೆ ನಾವು ಮುಂದುವರಿಯೋಣ. ಫಸ್ಟ್ ಟಾಪಿಕ್ ನೋಡಿ, ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ಎಂಬ ಟಾಪಿಕ್ ಅನ್ನ ಬಂದಿದೆ. ಈ ಟಾಪಿಕ್ನ ಹಿನ್ನೆಲೆ ನೋಡಿ, ಈ ಟಾಪಿಕ್ ಏನಾಗಿ ನಿಮ್ಗೆಲ್ಲ ಗೊತ್ತಿದೆ. ಏನ್ ಗೊತ್ತಿದೆ ಅಂತಂದ್ರೆ, ಇಸ್ರೇಲ್ ಮತ್ತು ಇರಾನ್ ನಡುವೆ ಸಂಘರ್ಷ ನಡೀತಾ ಇದೆ. ಈ ಇಸ್ರೇಲ್ ಮತ್ತು ಇರಾನ್ ಸಂಘರ್ಷ ನಡೀತಾ ಇದೆ. ಯಾಕೆ ನಡೀತಾ ಇದೆ ಅಂದ್ರೆ, ಈ ಹಿನ್ನೆಲೆ 1979 ನಾವು ಇರಾನ್ ಕ್ರಾಂತಿಯಿಂದ ನಾವು ಅದನ್ನ ನೋಡ್ತಾ ಹೋಗ್ತೀವಿ. ಆದ್ರೆ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ, ಈ ಇಸ್ರೇಲ್ ಏನ್ ಮಾಡ್ತಾ ಇದೆ, ಇರಾನ್ನ ಪರಮಾಣು ಘಟಕಗಳ ಮೇಲೆ ಏನ್ ಮಾಡಿದೆ ಅಂದ್ರೆ ಅಟ್ಯಾಕ್ ಮಾಡಿದೆ. ಈ ಪರಮಾಣು ಘಟಕಗಳ ಅಟ್ಯಾಕ್ ಮಾಡಿದ್ದಕ್ಕೆ ಏನ್ ಮಾಡಿದೆ ಅಂದ್ರೆ, ಇದನ್ನ ಏನ್ ಮಾಡಿ ಪರಮಾಣು ಘಟಕಗಳ ಮೇಲೆ ಅಟ್ಯಾಕ್ ಮಾಡಿದ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಶೋಧನೆ ಸಂಸ್ಥೆ ಏನ್ ಮಾಡಿದೆ ಅಂದ್ರೆ ದೃಢಪಡಿಸಿದೆ. ಸೊ ಅದರ ಸಂಸ್ಥೆಯ ಮುಖ್ಯ ಉದ್ದೇಶ ಏನಂತಂದ್ರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಪರಮಾಣು ಶಕ್ತಿಯನ್ನ ಕಡಿತಗೊಳಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧದಲ್ಲಿ ಅದರ ಬಳಕೆಯಾಗದಂತೆ ತಡೆಯುವುದು ಮತ್ತು ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡುವುದು ಇದರ ಉದ್ದೇಶವಾಗಿದೆ. ವೆರಿ ಇಂಪಾರ್ಟೆಂಟ್. ಸೊ ಈ ನ್ಯೂಸ್ ನೋಡಿ, ಈ ಇಸ್ರೇಲ್ ಯುದ್ಧದಿಂದ ನಮ್ಗೆ ಏನಾಗಿದೆ, ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ಏನಾದ್ರು ನ್ಯೂಸ್ ಇದೆ. ಹಾಗಾದ್ರೆ ಯಾವಾಗ ಸ್ಥಾಪನೆ ಆಯ್ತು ಅಂತ ತೆಗೆದುಕೊಂಡಾಗ ಇದು 1957ರಲ್ಲಿ ಸ್ಥಾಪನೆ ಆಗತ್ತೆ. ಇದನ್ನ ಏನಾಗತ್ತೆ ಅಂದ್ರೆ 1957ರಲ್ಲಿ ಸ್ಥಾಪನೆ ಆಗತ್ತೆ. ಇದರದ ಪ್ರಸ್ತುತ ಎಷ್ಟು ಸದಸ್ಯರು ಅಂದ್ರೆ 178 ಸದಸ್ಯರು ಈಗ ಇದರ ಪ್ರಸ್ತುತ ಸದಸ್ಯರಿದ್ದಾರೆ. ಇದರ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ತೆಗೆದುಕೊಂಡು ನೋಡಿದಾಗ ನಾವು ಆಸ್ಟ್ರಿಯಾದ ವಿಯೆನ್ನಾದಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಅನ್ನು ನೋಡ್ತೀವಿ. ಆಸ್ಟ್ರಿಯಾದ ವಿಯೆನ್ನಾದಲ್ಲಿ ವಿಯೆನ್ನಾದಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಅನ್ನು ನೋಡ್ತೀವಿ. ಇಷ್ಟು ಬೇಸಿಕ್ ಇನ್ಫಾರ್ಮೇಶನ್ ನಿಮಗಿದ್ರೆ ಮೋರ್ ದೆನ್ ಇನಫ್. ನಿಮ್ಗೆ ಏನ್ ಗೊತ್ತಿರ್ಬೇಕಂದ್ರೆ, ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ 1957ರಲ್ಲಿ ಸ್ಥಾಪನೆ ಆಯಿತು. ಅದರ ಕೇಂದ್ರ ಕಚೇರಿ ವಿಯೆನ್ನಾದಲ್ಲಿದೆ. ಪ್ರಸ್ತುತ 178 ಸದಸ್ಯ ರಾಷ್ಟ್ರಗಳಿದಾವೆ. ಅದರ ಉದ್ದೇಶ ಏನಂತಂದ್ರೆ, ಜಾಗತಿಕ ಮಟ್ಟದಲ್ಲಿ ಪರಮಾಣುಗಳ ಪ್ರಸರಣವನ್ನ ನಿಷೇಧ ಮಾಡುವುದು ಮತ್ತು ವಿಜ್ಞಾನ ತಂತ್ರಜ್ಞಾನವನ್ನ ಸುರಕ್ಷಿತ ಮತ್ತು ಶಾಂತಿಯುತ ಬಳಕೆಗಾಗಿ ಉತ್ತೇಜನ ಮಾಡುವುದೇ ಇದರ ಮುಖ್ಯ ಉದ್ದೇಶವಾಗಿರುತ್ತದೆ. ಇದು ಒಂದು ಪಾರ್ಟ್ ಆಯ್ತು. ಇಟ್ ದ ಸೇಮ್ ಟೈಮ್ ನೋಡಿ, ನೆಕ್ಸ್ಟ್ ಏನಾಗಿದೆ ನಮಗೆ, ಈ ಇರಾನ್ ನಲ್ಲಿ ಏನ್ ಇಶ್ಯೂ ನಡೀತಾ ಇದೆ,
ಆ ಇರಾನ್ ನಲ್ಲಿ ನಡೆದಿರೋ ಇಶ್ಯೂ ಅನ್ನ ನಾವು ಕೌಂಟರ್ ಮಾಡಕ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಅಂದ್ರೆ ಕೌಂಟರ್ ಮಾಡಕ್ಕಲ್ಲ, ನಮ್ಮ ಇರಾನ್ ನಲ್ಲಿ ಸಿಲುಕೊಂಡಿರುವಂತಹ ವಿದ್ಯಾರ್ಥಿಗಳು ನಾವು ಭಾರತಕ್ಕೆ ಕರೆತರಲು ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಆಪರೇಷನ್ ಸಿಂಧು ಅಂತ ಒಂದು ಕಾರ್ಯಾಚರಣೆಯನ್ನ ಮಾಡ್ಕೊಂಡಿವಿ. ವೆರಿ ಇಂಪಾರ್ಟೆಂಟ್. ಸಾರಿ, ಆಪರೇಷನ್ ಸಿಂಧು ನೋಡಿ, ಈ ಆಪರೇಷನ್ ಸಿಂಧು ಕಾರ್ಯಾಚರಣೆ ಎದಕ್ಕಂದ್ರೆ ಈ ಇರಾನ್ ನಲ್ಲಿ ಸಿಲ್ಕೊಂಡಿರುವಂತಹ ಭಾರತೀಯರನ್ನ ಕರೆತರುವ ಪಾರ್ಟ್ ಆಗಿ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ ಆಪರೇಷನ್ ಸಿಂಧು ಅನ್ನು ಮಾಡ್ಕೊಂಡ್ವಿ. ಆಪರೇಷನ್ ಸಿಂಧೂರ್ ನಿಮ್ಗೆ ಗೊತ್ತಿದೆ, ಪಹಲ್ಗಾಮ್ ಅಟ್ಯಾಕ್ ಆಯ್ತು ಜಮ್ಮು ಅಂಡ್ ಕಾಶ್ಮೀರದಲ್ಲಿ. ಅದಕ್ಕಾಗಿ ನಾವು ಪಾಕಿಸ್ತಾನ ಮೇಲೆ ನಾವೇನ್ ಮಾಡ್ಕೊಂಡ್ವಿ ಅಂದ್ರೆ ಆಪರೇಷನ್ ಸಿಂಧೂರ್ ಅಂತ ಮಾಡ್ಕೊಂಡ್ವಿ. ಆಫ್ಟರ್ ಸಿಂಧು ಅನ್ನೋದು ಏನಾಗಿದೆ ಅಂತಂದ್ರೆ ಇರಾನ್ ನಿಂದ ಭಾರತೀಯ ವಿದ್ಯಾರ್ಥಿಗಳನ್ನ ಕರೆತರುವ ಪ್ರಯತ್ನ ಮಾಡ್ಕೊಂಡ್ವಿ. ಅದೇ ರೀತಿ 2022, 23, 24 ಈ ಬೇರೆ ಬೇರೆ ದೇಶಗಳಲ್ಲಿ ಸಂಬಂಧದಲ್ಲಿ ನಾವು ಬೇರೆ ಬೇರೆ ಆಪರೇಷನ್ ಗಳನ್ನು ಮಾಡ್ಕೊಂಡಿವಿ. ರೀಸೆಂಟ್ ಇತ್ತೀಚಿನ ಕ್ವಶನ್ ಪೇಪರ್ಸ್ ತೆಗೆದು ನೋಡಿದಾಗ ಏನಾಗಿದೆ ಅಂತಂದ್ರೆ ನಿಮಗೆ ಈ ಆಪರೇಷನ್ಸ್ ಗಳು ಮತ್ತು ಅದರ ಉದ್ದೇಶಗಳನ್ನ ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಅವ್ ಯಾವ್ಯಾವ ಆಪರೇಷನ್ಸ್ ಗಳನ್ನ ಒಂದು 5-6ಗಳನ್ನ ನಾನು ಏನ್ ಮಾಡ್ಕೊಂಡಿದ್ದೇನೆ ಅಂತಂದ್ರೆ ಲಿಸ್ಟ್ ಔಟ್ ಮಾಡ್ಕೊಂಡಿದ್ದೀನಿ. ಎಟ್ ದ ಸೇಮ್ ಟೈಮ್ ನಾವೇನ್ ಡಿಟೇಲ್ ಡಾಕ್ಯುಮೆಂಟ್ ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಅವೈಲೇಬಲ್ ಆಗುತ್ತೆ. ಆ ಡಿಟೇಲ್ ಡಾಕ್ಯುಮೆಂಟ್ ಅಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಎಲ್ಲಾ ಲಿಸ್ಟ್ ಗಳು ಯಾವ್ದು ಇಂಪಾರ್ಟೆಂಟ್ ಎಲ್ಲ ಲಿಸ್ಟ್ ಅನ್ನು ಕೊಟ್ಕೊಂಡಿವಿ. ಅದನ್ನು ಕೂಡ ನೀವು ರೆಫರ್ ಮಾಡಬಹುದು ಮತ್ತು ರಿವಿಷನ್ ಮಾಡಬಹುದು. ಓಕೆನಾ. ನೆಕ್ಸ್ಟ್ ನೋಡಿ, ಆಪರೇಷನ್ ಮೈತ್ರಿ. ಇದನ್ನ 2015ರಲ್ಲಿ ನಾವು ಮಾಡ್ಕೊಂಡಿವಿ. ಸಾರಿ, ನೇಪಾಳದ ಭೂಕಂಪದ ನಂತರ ಪರಿಹಾರ ಮತ್ತು ರಕ್ಷಣಾ ಪ್ರಯತ್ನಗಳನ್ನ ಮಾಡೋಳಕ್ಕೆ ನಾವೇನ್ ಮಾಡ್ಕೊಂಡಿವಿ ಅಂದ್ರೆ ಆಪರೇಷನ್ ಮೈತ್ರಿ ಅನ್ನು ಮಾಡ್ಕೊಂಡಿವಿ. ಆಪರೇಷನ್ ರಾಹತ್ ನೋಡಿ 2015 ಮಾಡ್ಕೊಂಡಿವಿ. ಇದನ್ನ ಯೆಮೆನ್ ನಲ್ಲಿ ಸಿಲುಕಿದ ಭಾರತೀಯರನ್ನ ಸ್ಥಳಾಂತರಿಸಲು ನಾವೇನ್ ಮಾಡ್ಕೊಂಡಿವಿ ಆಪರೇಷನ್ ರಾಹತ್ ಕಾರ್ಯಾಚರಣೆಯನ್ನ ಮಾಡ್ಕೊಂಡಿವಿ. ಆಪರೇಷನ್ ನಿಸ್ತಾರ್ ಅನ್ನೋದ ಕಾರ್ಯಾಚರಣೆಯನ್ನ 2018ರಲ್ಲಿ ಮಾಡ್ಕೊಂಡಿವಿ. ಯೆಮೆನ್ ನಲ್ಲಿ ಏನಾಗತ್ತಂದ್ರೆ ಮೆಕನೂ ಚಂಡಮಾರುತ ಏನಾಗತ್ತೆ ಅಪ್ಪಳಿಸ್ತಾ, ಆ ಮೆಕನೂ ಚಂಡಮಾರುತದಲ್ಲಿ ಸಿಲುಕಿರುವ ಭಾರತೀಯರನ್ನ ನಾವು ಸ್ಥಳಾಂತರ ಮಾಡೋಕೆ ಆಪರೇಷನ್ ನಿಸ್ತಾರ್ ಎಂಬ ಕಾರ್ಯಾಚರಣೆಯನ್ನು ಮಾಡ್ಕೊಳ್ತೀವಿ. ಎಟ್ ದ ಸೇಮ್ ಟೈಮ್ ನೋಡಿ, ಆಪರೇಷನ್ ದೇವಿ ಶಕ್ತಿ ಎಂಬ ಕಾರ್ಯಾಚರಣೆಯನ್ನ 2021 ಮಾಡ್ತೀವಿ. ಈ ತಾಲಿಬಾನ್ ಏನ್ ಮಾಡತ್ತಂದ್ರೆ ಅಫ್ಘಾನಿಸ್ತಾನ ಸ್ವಾಧೀನ ಪಡಿಸ್ಕೊಳ್ಳುತ್ತೆ. ಈ ಅಫ್ಘಾನಿಸ್ತಾನದ ಭಾರತೀಯ ಪ್ರಜೆಗಳನ್ನ ಸ್ಥಳಾಂತರಿಸುವುದಕ್ಕೆ ನಾವೇನ್ ಮಾಡಿದ್ವಿ ಅಂದ್ರೆ ಆಪರೇಷನ್ ದೇವಿ ಶಕ್ತಿ ಎಂಬ ಕಾರ್ಯಾಚರಣೆಯನ್ನು ಮಾಡ್ತೀವಿ. ಈ 4 ಕಾರ್ಯಾಚರಣೆಗಳು ರೀಸೆಂಟ್ ಆಗಿ ಆಗಿದ್ದಾವೆ. ಇದನ್ನು ಕೂಡ ನೀನು ಬಿಡೋ ಪ್ರಯತ್ನ ಮಾಡಿ. ನೆಕ್ಸ್ಟ್ ಯಾವ್ಯಾವ ಮಾಡ್ಕೊಂಡವ್ ನೋಡಿ. ನೆಕ್ಸ್ಟ್ ಆಪರೇಷನ್ ಗಂಗಾ 2022. ಈ ಆಪರೇಷನ್ ಗಂಗಾ 2022 ಏನಾಗಿದೆ, ಉಕ್ರೇನ್ ನಿಂದ ಭಾರತೀಯರನ್ನು ಕರೆತರಲು ನಾವೇನ್ ಮಾಡ್ಕೊಂಡಿವಿ ಅಂದ್ರೆ ಆಪರೇಷನ್ ಗಂಗಾ ಎಂಬ ಕಾರ್ಯಾಚರಣೆಯನ್ನು ಮಾಡ್ಕೊಂಡಿವಿ. ಆಪರೇಷನ್ ಅಜಯ್ ನೋಡಿ 2023ಯಲ್ಲಿ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ನೋಡಿ, ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ನಿಂದ ಏನಾಗುತ್ತಂದ್ರೆ ಭಾರತೀಯ ನಾಗರಿಕರನ್ನ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಸ್ಥಳಾಂತರಿಸಿ ಇದು ಮಾಡ್ಕೊಡ್ವಿ. ಅದೇ ಈಗ 2025 ಅಲ್ಲಿ ಆಪರೇಷನ್ ಸಿಂಧು ಅಂತ ಮಾಡ್ಕೊಂಡಿವಿ. ಎಲ್ಲಿಂದ? ಇರಾನ್ ನಿಂದ ನಾವು ಭಾರತೀಯರನ್ನ ಕರೆದಿ ಏನ್ ಮಾಡ್ಕೊಂಡಿವಿ ಅಂದ್ರೆ ಆಪರೇಷನ್ ಸಿಂಧು ಅಂತ ಮಾಡ್ಕೊಂಡಿವಿ. ಆಪರೇಷನ್ ಕಾವೇರಿ ನೋಡಿ, ಇದು ಕೂಡ 2023 ಮಾಡ್ತೀವಿ. ಇದನ್ನ ಸುಡಾನ್ ನಿಂದ ಭಾರತೀಯ ನಾಗರಿಕರನ್ನ ಸ್ಥಳಾಂತರಿಸುವ ಸಲ ಏನ್ ಮಾಡ್ಕೊಂಡಿವಿ ಅಂದ್ರೆ ನಾವು ಆಪರೇಷನ್ ಕಾವೇರಿ ಮಾಡ್ಕೊಂಡಿವಿ. ಆಪರೇಷನ್ ದೋಸ್ತ್ ನೋಡಿ 2023 ಇದು ಟರ್ಕಿ ಮತ್ತು ಸಿರಿಯಾಕ್ಕೆ ಸಹಾಯ ಮಾಡಲು ಭೂಕಂಪ ಆಗ್ತದೆ ಟರ್ಕಿ ಮತ್ತು ಸಿರಿಯಾದಲ್ಲಿ. ಅದನ್ನ ಭೂಕಂಪ ಆದ ಸಮಯದಲ್ಲಿ ಅವ್ರನ್ನ ಸಹಾಯ ಮಾಡಕ್ಕೆ ನಾವು ಏನ್ ಮಾಡ್ಕೋತೀವಿ ಅಂತಂದ್ರೆ ಆಪರೇಷನ್ ದೋಸ್ತ್ ಅಂತ ಮಾಡ್ಕೋತೀವಿ. ಇಷ್ಟು ಬೇಸಿಕ್ಸ್ ಆದ್ರೂ ನಿಮ್ ನೆನ್ಪಿಡ್ಬೇಕು. ಜೊತೆಗೆ ಆಪರೇಷನ್ ರೀಸೆಂಟ್ ಆಗಿದೆ 2025 ಅಲ್ಲಿ ಯಾವ್ದಂದ್ರೆ ಆಪರೇಷನ್ ಸಿಂಧೂರ್ ಮತ್ತು ಆಪರೇಷನ್ ಸಿಂಧು ಎರಡನ್ನು ಕೂಡ ನೀಟಾಗಿ ನೆನ್ಪಿಡುವ ಪ್ರಯತ್ನ ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ಶುಭಾಂಶು ಶುಕ್ಲಾ ಅಂತರಿಕ್ಷ ಯಾನ 2025 ಜೂನ್ 22ಕ್ಕೆ ಅಂತ ನ್ಯೂಸ್ ಅಲ್ಲಿ ಆರ್ಟಿಕಲ್ ಬಂದಿದೆ. ಏನಾಗಿದೆ ಗೊತ್ತಾ, ಈ ಆಕ್ಸಿಮ್ ಪ್ರೋಗ್ರಾಮ್ ಅಂತ ಒಂದು ಪ್ರೋಗ್ರಾಮ್ ಇದೆ. ಆಕ್ಸಿಮ್ ಪ್ರೋಗ್ರಾಮ್ ನ ಪಾರ್ಟ್ ಆಗಿ ಏನಾಗ್ತಾ ಇದ್ದಾರೆ ಅಂತಂದ್ರೆ ಇವು ಶುಭಾಂಶು ಶುಕ್ಲಾ ಅವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಅವ್ರು ಪ್ರಯಾಣ ಬೆಳೆಸಬೇಕಂತಿದೆ. ಇದು 3ನೇ ಸಾರಿ ಏನಾಗಿದೆ ಅಂದ್ರೆ ವೆದರ್ ಫಾರ್ಕಾಸ್ಟಿಂಗ್ ಸರಿ ಇಲ್ಲದ ಕಾರಣ ಏನಾಗಿದೆ ಅಂದ್ರೆ 3ನೇ ಸಾರಿ ಇದು ಮುಂದೂಡಲಿಕ್ಕೆ ಪಟ್ಟಿದೆ. ಈಗ ಹೊಸ ಡೇಟ್ ಏನ್ ಕೊಟ್ಟವ್ರ ಅಂತಂದ್ರೆ ಜೂನ್ 22 ಅಂತ ಡೇಟ್ ಕೊಟ್ಟವ್ರೆ. ಮತ್ತೆ ಅದನ್ನ ಟ್ರ್ಯಾಕ್ ಮಾಡ್ತಾ ಇದ್ರೆ ನ್ಯೂಸ್ ಅಲ್ಲಿ ಮತ್ತೆ ಬಂತಂದ್ರೆ ಉಡಾವಣೆ ಆದ್ರೆ ಇವರು ಇನ್ ಕೇಸ್ ಹೋದ್ರೆ 1984 ರಾಕೇಶ್ ಶರ್ಮಾ ಏನಾಗುತ್ತೆ, ರಾಕೇಶ್ ಶರ್ಮಾ ಅವರು ಏನಾಗುತ್ತಂದ್ರೆ ಮೊದಲ ಭಾರತೀಯರು. ಈಗ ಇನ್ ಕೇಸ್ ಶುಭಾಂಶು ಶುಕ್ಲಾ ಇವ್ರು ರೀಚ್ ಆದ್ರೆ ಎರಡನೇ ಭಾರತೀಯರು ಯಾವುದು ಬಾಹ್ಯಾಕಾಶ ನಿಲ್ದಾಣಕ್ಕೆ ಭೇಟಿ ಕೊಟ್ಟಂತ ಎರಡನೇ ವ್ಯಕ್ತಿಯಾಗಿ ಇವರು ಪ್ರಸಿದ್ಧಿ ಆಗ್ತಾರೆ. ಇದು ನೆನ್ಪಿಡಿ. ನಿಮಗೆಲ್ಲ ಗೊತ್ತಿದೆ, ನಾವು ಏನ್ ಮಾಡ್ತೇವೆ, ಗಗನಯಾನ್ ಪ್ರೊಜೆಕ್ಟ್ ಹಾಕೊಂಡಿವಿ. ಆ ಗಗನಯಾನ್ ಪ್ರಾಜೆಕ್ಟ್ ಅಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಭಾರತೀಯರನ್ನ ಬಾಹ್ಯಾಕಾಶಕ್ಕೆ ನಾವು ಕಳಿಸ್ಬೇಕಂತ ಯೋಜನೆ ಹಾಕೊಂಡಿವಿ. ಎಟ್ ದ ಸೇಮ್ ಟೈಮ್ ನಾವು 2030ಗೆ ನಾವೇನ್ ಮಾಡ್ಬೇಕು ಅನ್ಕೊಂಡಿವಿ ಅಂದ್ರೆ 2030ಗೆ ನಾವು ನಾವೇ ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯನ್ನ ನಾವು ಬಾಹ್ಯಾಕಾಶ ಪ್ರಯೋಗಾಲಯವನ್ನ ನಾವು ಸ್ಥಾಪನೆ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದೀವಿ.
ಅದನ್ನ ಕೂಡ ನೆನ್ಪಿಡುವ ಪ್ರಯತ್ನವನ್ನು ಮಾಡಿ. ಓಕೆ, ಇಷ್ಟು ಬೇಸಿಕ್ಸ್ ಗೊತ್ತಿರ್ಲಿ. ಎಟ್ ದ ಸೇಮ್ ಟೈಮ್ ನೋಡಿ, ಕ್ವಶನ್ಸ್ ಅನ್ನು ನೋಡಿದಾಗ ಏನ್ ಕೇಳಿದಾನೆ ಅಂತಂದ್ರೆ ಇಸ್ರೋ ಬಗ್ಗೆ ಕ್ವಶನ್ಸ್ ಕೇಳಬಹುದು ನಿಮಗೆ. ಹೌದಾ, ಇಸ್ರೋದ ಬಗ್ಗೆ 360 ಡಿಗ್ರಿ ಆಗಿ ಅಧ್ಯಯನ ಮಾಡೋ ಪ್ರಯತ್ನ ಮಾಡ್ರಿ. ಜೊತೆಗೆ ನಾಸಾ ಬಗ್ಗೆ ನೀವು ಸ್ವಲ್ಪ ಏನ್ ಗೊತ್ತಾ ಅಧ್ಯಯನ ಮಾಡುವ ಬಗ್ಗೆ ಮಾಡಿ. ಬೈದು ಅಂತ ಐತೆ, ಬೈದು. ಹೌದಾ, ಇದು ಚೀನಾದಿದೆ, ಅದು ರಷ್ಯಾದ ಕಾಸ್ಮೋಸು ಮತ್ತು ಜಪಾನ್ನ ಜಾಕ್ಸಾ. ಹೌದಾ, ಜಾಕ್ಸಾ. ಈ ಎಲ್ಲಾ ಬಾಡಿಗಳ ಬಗ್ಗೆ ನೀವೇನ್ ಮಾಡಿ ಅಂತಂದ್ರೆ ಸ್ವಲ್ಪ ಅಧ್ಯಯನ ಮಾಡುವ ಪ್ರಯತ್ನ ಮಾಡಿ. ಯಾಕಂದ್ರೆ ಈ ಒಂದಲ್ಲ ಒಂದು ಬಾಡಿಗಳ ಜೊತೆ ನಾವೇನ್ ಮಾಡ್ತಾ ಇದೀವಿ, ಕೊಲಾಬ್ರೇಷನ್ ಮಾಡ್ಕೊಂಡು ನಾವು ಕೆಲಸ ಮಾಡ್ತಾ ಇದೀವಿ. ಈ ಬಾಡೀಸ್ ಗಳನ್ನ ಒಂದ್ ಕಡೆ ಬಾಡೀಸ್, ಒಂದು ಹೆಡ್ ಕ್ವಾರ್ಟರ್ಸ್, ಒಂದ್ ಕಡೆ ದೇಶ, ಈ ರೀತಿ ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಗಳು ಸಾಧ್ಯತೆ ಕೂಡ ನಿಮ್ಗೆ ಇರ್ತದೆ. ಸೊ ಆ ಹಿನ್ನೆಲೆ ನೀವೇನ್ ಮಾಡ್ಬೇಕಾದ್ರೆ ಈ ಬಾಡೀಸ್ ಗಳನ್ನ ಮತ್ತು ಯಾವ ದೇಶಕ್ಕೆ ಸಂಬಂಧಪಟ್ಟವೆ ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ, ಅದನ್ನ ಕೂಡ ನೀಟಾಗಿ ಅಧ್ಯಯನ ಮಾಡೋ ಪ್ರಯತ್ನವನ್ನು ಮಾಡ್ರಿ. ಓಕೆ, ನೆಕ್ಸ್ಟ್ ನೋಡಿ, ಫಾಸ್ಟ್ಯಾಗ್ ಗೆ ವಾರ್ಷಿಕ ಪಾಸ್ ಅಂತ ಈಗ ನ್ಯೂಸ್ ಅಲ್ಲಿ ಬಂದಿದೆ. ಈಗ ಫಾಸ್ಟ್ಯಾಗ್ ನಿಮಗೆಲ್ಲ ಗೊತ್ತಿಲ್ಲ, ಯಾರ ಕಾರ್ ಇದೆ, ನಾವ್ ಟೋಲ್ ಗೇಟ್ ಅನ್ನ ನಾವು ಟೋಲ್ ಸಂಗ್ರಹಣೆ ಮಾಡಕ್ಕೆ ನಾವು ಫಾಸ್ಟ್ಯಾಗ್ ಟೆಕ್ನಾಲಜಿ ಮಾಡ್ತಾ ಇದೀವಿ. ಈ ಆರ್ ಎಫ್ ಐ ಡಿ ಒಮ್ಮ ಟೆಕ್ನಾಲಜಿಯನ್ನು ನಾವ್ ಏನ್ ಮಾಡ್ತೀವಿ ಅಂದ್ರೆ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಅಂತ ನಾವು RFID ತಂತ್ರಜ್ಞಾನದ ಮೂಲಕ ನಾವು ಫಾಸ್ಟ್ಯಾಗ್ ಅನ್ನ ಇದು ಮಾಡ್ತಾ ಇದೀವಿ. ಈ RFID ಬಗ್ಗೆ ಕೂಡ ಏನ್ ಮಾಡ್ಕೊಂಡಿದ್ದಾನೆ, ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ, ಅದನ್ನ ಕೂಡ ನೆನ್ಪಿಡೋ ಪ್ರಯತ್ನ ಮಾಡ್ರಿ. ಈಗ ನ್ಯೂಸ್ ಎಲ್ಲಿ ಇದೆ ಅಂತಂದ್ರೆ, ಈಗ ನೀವು ಫಾಸ್ಟ್ಯಾಗ್ ಅನ್ನ ಯಾವಾಗ ಕೊಡ್ತೀವಿ ಅವಾಗ ನಾವು ಏನ್ ಕೊಡ್ತಾ ಹೋಗ್ತಾ ಇದೀವಿ. ಇಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ಅವರು, ನೀವು ವಾರ್ಷಿಕವಾಗಿ ನೀವೇನ್ ಮಾಡಬಹುದು ಅಂದ್ರೆ ವಾರ್ಷಿಕವಾಗಿ 3,000 ರೂಪಾಯಿ ಕೊಡಬಹುದು. ಒಂದು ವರ್ಷಕ್ಕೆ 3,000 ರೂಪಾಯಿ ಕೊಟ್ಟು ನೀವೇನ್ ಮಾಡಬಹುದು ಅಂತಂದ್ರೆ ಒಂದು ವರ್ಷದ ಪಾಸ್ ತಗೋಬಹುದು. ಅಥವಾ 200 ಟ್ರಿಪ್ಸ್ ಗಳನ್ನ ನೀವೇನ್ ಮಾಡ್ಕೊಟ್ರೆ 200 ಟ್ರಿಪ್ಸ್ ಗಳನ್ನ ನಾವು ಮಾಡಬಹುದು. ಯಾವುದು ಫಸ್ಟ್ ಆಗತ್ತೆ ಅದು ಈ ಆಗಸ್ಟ್ 15 ಇಂದ ಇದು ಜಾರಿ ಆಗತ್ತೆ. ಆಗಸ್ಟ್ 15 ಇಂದ ಇದು ಜಾರಿ ಆಗತ್ತೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ನಾವ್ ಏನ್ ಮಾಡ್ಕೊಂಡಿವಿ ಅಂತಂದ್ರೆ ನಮ್ ಡಾಕ್ಯುಮೆಂಟ್ ಅಲ್ಲಿ ಇದೆ, ಅದನ್ನ ನೀಟಾಗಿ ಅಧ್ಯಯನ ಮಾಡೋ ಪ್ರಯತ್ನ ಮಾಡ್ರಿ. ಫಾಸ್ಟ್ಯಾಗ್ ಅಂದ್ರೆ ಏನು ಮತ್ತೇನು ಗೊತ್ತಾ, ಈ ಫಾಸ್ಟ್ಯಾಗ್ ಅನ್ನ ಏನ್ ಹೇಳಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ಹೌದಾ, ಅಥವಾ ನ್ಯಾಷನಲ್ ಹೈವೇ ಅಥಾರಿಟಿ ವೆಬ್ಸೈಟ್ ಮೂಲಕ ನಾವೇನ್ ಮಾಡ್ಕೋಬಹುದು ಅಂದ್ರೆ ನೀವು ಪಾಸ್ ಅಂತ ತೆಗೆದುಕೊಳ್ಳಬಹುದು. ಇಲ್ಲಿ ಏನ್ ಮಾಡಿ ಅಂತಂದ್ರೆ, ಈಗ ನಮ್ ಸಾರಿಗೆ ಸಚಿವಾಲಯದ ಬಗ್ಗೆ ಏನೋ ನ್ಯೂಸ್ ಇದೆ. ನೀವು ಸಾರಿಗೆ ಸೆಕ್ಟರ್ ಅನ್ನ ಏನ್ ಮಾಡಿ ಅಂದ್ರೆ 360 ಡಿಗ್ರಿಯಲ್ಲಿ ಅಧ್ಯಯನ ಮಾಡಿ. ಏನೇನ್ ಅಧ್ಯಯನ ಮಾಡ್ತಿರಲ್ಲಿ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಅಂದ್ರೆ ಏನು, ಅತ್ಯಂತ ದೊಡ್ಡ ನ್ಯಾಷನಲ್ ಹೈವೇ ಯಾವುದು, ಅತ್ಯಂತ ಚಿಕ್ಕ ನ್ಯಾಷನಲ್ ಹೈವೇ ಯಾವುದು, ಕರ್ನಾಟಕದ ದೊಡ್ಡ ನ್ಯಾಷನಲ್ ಹೈವೇ ಯಾವುದು, ಕರ್ನಾಟಕದ ಚಿಕ್ಕ ನ್ಯಾಷನಲ್ ಹೈವೇ ಯಾವುದು. ಒಂದ್ಸಾರಿ ಕ್ವಶನ್ ಕೇಳ್ಕೊಂಡಿದ್ದಾನಂದ್ರೆ ಈ ಕಲರ್ಸ್ ಗಳು ಇರ್ತಾವ ನೋಡಿ. ಈಗ ರಾಷ್ಟ್ರೀಯ ಹೆದ್ದಾರಿದಲ್ಲಿ ಯಾವ ಬಿಳಿ ಮತ್ತು ಹಸಿರು, ಬಿಳಿ ಮತ್ತು ಕಪ್ಪು, ಬಿಳಿ ಮತ್ತು ಹಳದಿ ಬಣ್ಣದ ಕಲ್ಲುಗಳನ್ನ ನಾವು ಹಾಕಿರ್ತೀವಿ ರೋಡ್ ಮೇಲೆ. ಅದ್ರ ಬಗ್ಗೆ ಕೂಡ ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ಸ್ ಅನ್ನ ಏನ್ ಮಾಡಿ ಅಂತಂದ್ರೆ ಬೇಸಿಕ್ ಕಾನ್ಸೆಪ್ಟ್ ನ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಿ. ಓಕೆ, ಇಷ್ಟು ಹೋಮ್ವರ್ಕ್ ಅನ್ನು ಮಾಡಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೇನೆ. ಓಕೆ, ನೆಕ್ಸ್ಟ್ ನೋಡಿ, ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಪ್ರಚಾರ ರಾಯಭಾರಿಯಾಗಿ ಕಂಗನಾ ರನೌತ್ ಅವರು ಏನಾಗಿದ್ರೆ ನೇಮಕ ಆಗಿದ್ದಾರೆ. ಸೊ ಒಂದು ಶಾರ್ಟ್ ನ್ಯೂಸ್ ಇದೆ. ವಿಶ್ವ ಪ್ಯಾರಾ ಒಲಿಂಪಿಕ್ಸ್ ಚಾಂಪಿಯನ್ಶಿಪ್ ನಡೀತಾ ಇದೆ, ಅದ ದೆಹಲಿಯಲ್ಲಿ ನಡೀತಾ ಇದೆ. ಅದರ ರಾಯಭಾರಿಯಾಗಿ ನಮ್ಮ MP ಮತ್ತು ಚಿತ್ರನಟಿ ಆದಂತಹ ಕಂಗನಾ ರನೌತ್ ಅವರು ಏನಾಗಿದೆ ಅಂದ್ರೆ ನೇಮಕ ಆಗಿದ್ದಾರೆ. ಅಷ್ಟು ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ನೋಡಿ, ಇನ್ನೊಂದು ಏಕೀಕೃತ ಪಿಂಚಣಿ ಯೋಜನೆ ಮತ್ತು ಹಳೆಯ ಪಿಂಚಣಿ ಯೋಜನೆ ಬಗ್ಗೆ ನ್ಯೂಸ್ ಬಂದಿದೆ. ಸೊ ಏಕೀಕೃತ ಪಿಂಚಣಿ ಯೋಜನೆ ಸೌಲಭ್ಯವನ್ನು ಪಡೆದವ್ರು ಏನ್ ಮಾಡಬಹುದು ಅಂದ್ರೆ ನೀವು ಹಳೆಯ ಪಿಂಚಣಿ ಸೌಲಭ್ಯವನ್ನು ಕೂಡ ನೀವು ಪಡೆಯಬಹುದು. ಇದಕ್ಕೆ ನಿಮ್ಗೆ ಏನಾಗಂದ್ರೆ ಗ್ರಾಚ್ಯುಟಿ ಫಂಡ್ ಅನ್ನ ನೀವೇನು ಕನ್ವರ್ಟ್ ಮಾಡ್ಕೋಬಹುದು ಅಂತ ಎಂಬ ಅಂಶವನ್ನ ಏನಾಗಿದೆ ಅಂದ್ರೆ ಡಿಸ್ಕಸ್ ಇದ್ರಲ್ಲಿ ನ್ಯೂಸ್ ಅಲ್ಲಿ ಬಂದಿದೆ. ಈ ಬೇಸಿಕ್ ಹಳೆ ಕಾಲದಲ್ಲಿ ಸಾಕಷ್ಟು ನ್ಯೂಸ್ ಇತ್ತಿದು. ಏನ್ ನ್ಯೂಸ್ ಇತ್ತಂದ್ರೆ ಏಕೀಕೃತ ಒನ್ ನೇಷನ್ ಒನ್ ಪಿಂಚಣಿ ಮತ್ತು UPS ಮತ್ತು NPS ಅಂತ, UPS ಮತ್ತು NPS ಅಂತ ಏನ್ ನಡೀತಾ ಬಹಳಷ್ಟು ಏನ್ ಗೊತ್ತಾ, ಸಮ್ ಪೀಪಲ್ ವಾಂಟ್ NPS, ಸಮ್ ಪೀಪಲ್ ವಾಂಟ್ UPS. ಹೌದಾ, UPS ಇದ್ರ ಬಗ್ಗೆ ಕೂಡ ಸಾಕಷ್ಟು ಡಿಸ್ಕಸ್ ಆಗ್ತಾ ಹೋಗ್ತದೆ. ನೀವೇನ್ ಮಾಡಿ ಅಂದ್ರೆ ನೀಟಾಗಿ ಅದನ್ನ ಒಂದ್ಸರಿ ನೆನ್ಪಿಡುವ ಪ್ರಯತ್ನವನ್ನು ಮಾಡಿ. ಬೇಸಿಕ್ಸ್ ಅಂದ್ರೆ ಅದ್ರ ಯಾರು ಎಲಿಜಿಬಲ್ ಅದಾರೆ ಮತ್ತೆ EPFO ರೋಲ್ ಏನ್ ಅದರಲ್ಲಿ, ಹೌದಾ, EPFO ರೋಲ್ ಏನು ಅದು ಸ್ವಲ್ಪ ನೆನ್ಪಿಡುವ ಪ್ರಯತ್ನವನ್ನು ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಹಿಂದಿ ಭಾಷೆ ಕಡ್ಡಾಯವಲ್ಲ ಫಡ್ನವೀಸ್ ಏನ್ ಹೇಳಿದಾರೆ ಅಂತಂದ್ರೆ, ಈಗ ಏನಾಗಿದೆ ಮಹಾರಾಷ್ಟ್ರದಲ್ಲಿ ತೃತೀಯ ಭಾಷೆಯಾಗಿ ಮಹಾರಾಷ್ಟ್ರದಲ್ಲಿ ಏನಾಗಿದೆ, ಮಹಾರಾಷ್ಟ್ರದಲ್ಲಿ ತೃತೀಯ ಭಾಷೆಯಾಗಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ತೃತೀಯ ಭಾಷೆಯಾಗಿ ಹಿಂದಿಯನ್ನ ಕಡ್ಡಾಯವಾಗಿ ನೀವು ಕಲಿಬೇಕಿಲ್ಲ. ಹಿಂದಿಯನ್ನ ಕಡ್ಡಾಯವಾಗಿ ಕಲಿಯಬೇಕಿಲ್ಲ, ಬೇರೆ ಭಾಷೆಯನ್ನು ನೀವೇನ್ ಮಾಡಬಹುದು ಅಂದ್ರೆ ಬೇರೆ ಭಾಷೆಯನ್ನು ನೀವು ಕಲಿಯಬಹುದು ಎಂಬ ಅಂಶವನ್ನ ಏನ್ ಮಾಡಿದೆ ಅಂದ್ರೆ ಮಹಾರಾಷ್ಟ್ರ ಸರ್ಕಾರ ಈಗ ಅವಕಾಶ ಮಾಡಿಕೊಟ್ಟಿದೆ. ನಮಗಿದೊಂದು ನ್ಯೂಸ್. ಈಗ ನಮಗೇನ್ ಗೊತ್ತಾ, ಈಗ ಹಿಂದಿ ಹೇರಿಕೆ, ಹೌದಾ, ಹಿಂದಿ ಹೇರಿಕೆ, ಮರಾಠಿ ಏನ್ ಗೊತ್ತಾ, ಸಂಸ್ಕೃತ, ಇದು ಭಾಷೆ ವಿವಾದ ಯಾವಾಗ್ಲೂ ನಡೀತಿರ್ತದೆ. ಮೊನ್ನೆ ಏನಾಯ್ತು,
ಕಮಲ್ ಹಾಸನ್ ಏನ್ ಹೇಳಿದ್ರು, ನಿಮ್ಗೆ ಕನ್ನಡ ಭಾಷೆ ಸಂಸ್ಕೃತ ಹುಟ್ಟಿದೆಂಬ ಅಂಶವನ್ನು ಕೊಟ್ಟಿದ್ರು. ಹಾಗಾದ್ರೆ ಈ ಭಾಷೆಯಲ್ಲಿ ಭಾಷೆಗೆ ರಿಲೇಟೆಡ್ ಸಂವಿಧಾನಿಕ ಪ್ರಾವಿಧಾನ ಏನದವೆ ನಮ್ಮ ಸಂವಿಧಾನದಲ್ಲಿ ತೆಗೆದುಕೊಂಡಾಗ ನಿಮ್ಗೆಲ್ಲ ಗೊತ್ತಿದೆ. ಸಂವಿಧಾನದ 8ನೇ ಭಾಗದಲ್ಲಿ 8ನೇ ಅನುಸೂಚಿಯಲ್ಲಿ 22 ಭಾಷೆಗಳಿದಾವೆ. ವೆರಿ ಇಂಪಾರ್ಟೆಂಟ್. ಈ ಎಟ್ ದ ಸೇಮ್ ಟೈಮ್ ನೋಡಿ, ಇದನ್ನ ಕ್ವಶನ್ಸ್ ಕೇಳಿದ್ದಾನೆ, ನೆನ್ಪಿಡೋ ಪ್ರಯತ್ನ, ಯಾವ ಅನುಸೂಚಿ ಅಂತ ಕ್ವಶನ್ ಕೇಳ್ಕೊಂಡಿದ್ದಾನೆ ಅದನ್ನು ಕೂಡ ನೆನ್ಪಿಡೋ ಪ್ರಯತ್ನ ಮಾಡಿ. ಸಂವಿಧಾನದ 17ನೇ ಭಾಗದಲ್ಲಿ ಏನಿದೆ ಅಂತಂದ್ರೆ ಆರ್ಟಿಕಲ್ 343 ಇಂದ 351 ಬಗ್ಗೆ ಏನಾಗುತ್ತೆ, ಅಧಿಕೃತ ಭಾಷೆಯ ಬಗ್ಗೆ ಏನ್ ಮಾಡಿದ್ರೆ ಭಾಷೆ ಬಗ್ಗೆ ಪ್ರೊವಿಷನ್ ಅನ್ನು ನೋಡ್ತೀವಿ. ಅಧಿಕೃತ ಭಾಷೆ, ಹೌದಾ, ಭಾಗ 17 343ರಿಂದ 351 ವಿಧಿಗಳಲ್ಲಿ ನಾವು ಭಾರತೀಯ ಗಣರಾಜ್ಯದ ಅಧಿಕೃತ ಭಾಷೆ ಬಗ್ಗೆ ನಾವು ಮಾತಾಡ್ತೀವಿ. ಇದರ ಹಿನ್ನೆಲೆ ನಾವೇನ್ ಮಾಡ್ಕೊಂಡ್ವಿ ಅಂತ ಗೊತ್ತಾ, 1963ರಲ್ಲಿ ನಾವೇನ್ ಮಾಡ್ಕೊಂಡಿ 1960 ಅಧಿಕೃತ ಭಾಷಾ ಕಾಯ್ದೆಯನ್ನ ಅಧಿಕೃತ ಭಾಷಾ ಕಾಯ್ದೆಯನ್ನ ನಾವು ಏನ್ ಮಾಡ್ಕೊಂಡಿವಿ ಅಂದ್ರೆ ಕಾಯ್ದೆಯನ್ನ ಜಾರಿಗೆ ತಂದಿದೀವಿ. ವೆರಿ ಇಂಪಾರ್ಟೆಂಟ್. ಇದು ನಿಮ್ಗೆ ಬೇಸಿಕ್, ಇಷ್ಟಾದ್ರೂ ಬೇಸಿಕ್ ಗೊತ್ತಿರ್ಬೇಕು ನಿಮಗೆ ಕಾನ್ಸ್ಟಿಟ್ಯೂಷನ್ ಪ್ರೊವಿಷನ್. ಎಟ್ ದ ಸೇಮ್ ಟೈಮ್ ನೀವೇನ್ ಗೊತ್ತಾ, ಈಗ ನಮ್ ಭಾಷೆ ರಿಲೇಟೆಡ್ ಏನಿದೆ, ಇತ್ತೀಚಿನ ನ್ಯೂಸ್ ಏನಂದ್ರೆ ನಾವು ಶಾಸ್ತ್ರೀಯ ಸ್ಥಾನಮಾನ ಭಾಷೆಗಳನ್ನ ಕೊಟ್ಕೊಂಡಿವಿ. ಎಷ್ಟು ಭಾಷೆಗಳನ್ನ ಕೊಟ್ಕೊಂಡಿವಿ? ನಮ್ ಕನ್ನಡ ಸೇರಿದಂತೆ ಕನ್ನಡ, ತಮಿಳ್, ತೆಲುಗು, ಹೌದಾ, ಒಟ್ಟಾರೆಯಾಗಿ ಇತ್ತೀಚಿನ 4 ಭಾಷೆಗಳನ್ನ ಸೇರಿ ಟೋಟಲ್ 11 ಭಾಷೆನ ನೀವೇನ್ ಮಾಡಿ ಅಂದ್ರೆ ಕಮಿಟ್ ಮಾಡಿ ತಿಳಿಸಿ. ನಾವು ಶಾಸ್ತ್ರೀಯ ಸ್ಥಾನಮಾನ ಭಾಷೆಗಳನ್ನ ಕೊಟ್ಕೊಂಡಿವಿ. ಈ ಶಾಸ್ತ್ರೀಯ ಸ್ಥಾನಮಾನ ಕೊಡ್ಬೇಕಂದ್ರೆ ಯಾವ ಮಾನದಂಡಗಳ ಆಧಾರದ ಮೇಲೆ ನಾವು ಶಾಸ್ತ್ರೀಯ ಸ್ಥಾನಮಾನಗಳನ್ನು ಕೊಡ್ತೀವಿ, ಆ ಮಾನದಂಡಗಳನ್ನು ಓದುವ ಪ್ರಯತ್ನ ಮಾಡ್ರಿ. ಎಟ್ ದ ಸೇಮ್ ಟೈಮ್ ಈ ಶಾಸ್ತ್ರೀಯ ಸ್ಥಾನಮಾನ ಕೊಟ್ರೆ ಏನು ಉಪಯೋಗ ಆಗತ್ತೆ, ಪ್ರಯೋಜನ ಏನು, ಅದನ್ನ ಕೂಡ ನೀಟಾಗಿ ಮಾಡಿ ಅಂದ್ರೆ ಅಧ್ಯಯನ ಮಾಡೋ ಪ್ರಯತ್ನ ಮಾಡಿ. ಎಟ್ ದ ಸೇಮ್ ಟೈಮ್ ನೋಡಿ ಏನ್ ಮಾಡಿ ಅಂತಂದ್ರೆ, ಈ ಶಾಸ್ತ್ರೀಯ ಸ್ಥಾನಮಾನವನ್ನ ಇತ್ತೀಚಿನ ಮತ್ತೆ ಬೇಡಿಕೆ ಇಡ್ತಾ ಇದೆ. ಆ ಬೇಡಿಕೆ ಇಡುವಂತ ಭಾಷೆಗಳು ಯಾವುವು, ಅದನ್ನು ಕೂಡ ನೀವು ಸ್ವಲ್ಪ ನ್ಯೂಸ್ ಅಲ್ಲಿ ಅಧ್ಯಯನ ಮಾಡೋ ಪ್ರಯತ್ನ ಮಾಡಿ. ಅದೇ ರೀತಿ ನಮ್ ಕರ್ನಾಟಕ ತೆಗೆದುಕೊಂಡಾಗ ನಾವು ಭಾಷೆ ಆಧಾರದ ಮೇಲೆ ನಾವೇನ್ ಮಾಡ್ಕೊಂಡಿದ್ದೀವಿ, ಗೋಕಾಕ್ ಮೂವ್ಮೆಂಟ್ ಅನ್ನು ನೋಡ್ತೀವಿ. 1980ರ ದಶಕದಲ್ಲಿ ನಾವೇನ್ ಮಾಡ್ತೀವಿ, 1980ರ ದಶಕದಲ್ಲಿ ನಾವು ಗೋಕಾಕ್ ಮೂವ್ಮೆಂಟ್ ಅನ್ನು ನೋಡ್ತೀವಿ, ಗೋಕಾಕ್ ಚಳವಳಿ. ಅದನ್ನು ಕೂಡ ಸ್ವಲ್ಪ ನೆನ್ಪಿಡೋ ಪ್ರಯತ್ನವನ್ನು ಮಾಡಿ. ಇದು ಕಾನ್ಸ್ಟಿಟ್ಯೂಷನ್ಸ್ ಮತ್ತು ಗೌರ್ಮೆಂಟ್ ಪಾರ್ಟ್ ಅಲ್ಲಿ ಆಯ್ತು. ಅದೇ ರೀತಿಯಾಗಿ ನಾವೇನ್ ಗೊತ್ತಾ, ಈಗ ನಮ್ ಭಾರತೀಯ ಭಾಷೆ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದೇನಾ ಅಥವಾ ಇಂಡೋ ಗ್ರೀಕ್ ಭಾಷಾ ವರ್ಗಕ್ಕೆ ಸೇರಿದೇನಾ, ನಾವು ಯಾವ ಭಾಷಾ ವರ್ಗಕ್ಕೆ ಸೇರಿದೀವಿ ಅದನ್ನು ನೀವೇನ್ ಮಾಡಿ ಅಂದ್ರೆ ಅಧ್ಯಯನ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಇದನ್ನೇ ಪ್ರಶ್ನೆ ಮಾಡಿರೋದು. ಕಮಲ್ ಹಾಸನ್ ಹೇಳ್ತಾರೆ, ದ್ರಾವಿಡ ಭಾಷೆ ಏನು ಗೊತ್ತಾ, ಸಂಸ್ಕೃತ ಜನ ಅಂತ ಹೇಳ್ತೀವಿ. ಆ ಸಂಸ್ಕೃತ ಜನ ದ್ರಾವಿಡ ಭಾಷೆಯಿಂದಾನೆ ಎಲ್ಲ ಭಾಷೆ, ತೆಲುಗು, ತಮಿಳು, ಕನ್ನಡ ಇವೆಲ್ಲ ಹುಟ್ಕೊಂಡಿದೆ. ಇದ್ರ ಕಂಟೆಸ್ಟ್ ಅಲ್ಲಿ ಅವ್ರು ಮಾತಾಡಿದ್ದಾರೆ. ಆದರೆ ಅದು ನಿಜನಾ? ನೀವೇನ್ ಮಾಡಿ ಅಂತಂದ್ರೆ ನಿಮ್ಗೆ ಬೇಸಿಕ್ ಕ್ವಶನ್, ಕನ್ನಡ ಭಾಷೆಯು ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದೆ ಅಂತ ಕ್ವಶನ್ ಸ್ಟೇಟ್ಮೆಂಟ್ ಕೊಟ್ಟಾಗ ಅದು ನಿಮಗೆ ಕ್ಲಾರಿಟಿ ಇರಬೇಕು. ಮತ್ತೆ ಈ ಭಾಷೆಗಳನ್ನ ಯಾವ ರೀತಿ ವರ್ಗೀಕರಣ ಮಾಡ್ತೀವಿ, ಹೌದಾ, ಭಾಷೆಯ ವರ್ಗೀಕರಣವನ್ನ ನೀವೇನ್ ಮಾಡಿ ಅಂದ್ರೆ ಸ್ವಲ್ಪ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ. ಜೊತೆಗೆ ಈ ಭಾಷೆಯನ್ನ ಪ್ರೊಟೆಕ್ಟ್ ಮಾಡಕ್ಕೆ ನಾವ್ ಯಾವ ಕ್ರಮಗಳನ್ನ ತಗೊಳ್ತಾ ಇದೀವಿ. ಈ ಇತ್ತೀಚೆಗೆ ನಾವು ನೋಡ್ತೀವಿ, ಭಾಷಿಣಿ ಅಂತ ಒಂದು ಆ್ಯಪ್ ಬಂದಿದೆ. ಭಾಷಿಣಿ ಅಂತ ಒಂದು ಆ್ಯಪ್ ಇದೆ, ಅದ್ರ ಬಗ್ಗೆ ಸ್ಟಡಿ ಮಾಡಿ. ಯಾರು ಗ್ರೂಪ್ ಸಿ ಪ್ರಿಪರೇಷನ್ ಮಾಡ್ತಾ ಇದ್ರಿ, ಈ ನುಡಿ ಅಂತ ಒಂದು ಸಾಫ್ಟ್ವೇರ್ ಇದೆ, ಆ ನುಡಿ ಸಾಫ್ಟ್ವೇರ್ ಬಗ್ಗೆ ಸ್ವಲ್ಪ ನೀವೇನ್ ಮಾಡಿ ಅಂದ್ರೆ ಅಧ್ಯಯನ ಮಾಡೋ ಪ್ರಯತ್ನ ಮಾಡ್ರಿ. ಯಾಕಂದ್ರೆ ಕನ್ನಡ ಗಣಿತ ಪರಿಷತ್ ಮಾಡಿದ ನುಡಿ ಬಗ್ಗೆ ನಿಮ್ ಕ್ವಶನ್ಸ್ ಅನ್ನ ಕೇಳ್ತಾನೆ. ಸೊ ಹಿಂಗೆ ಭಾಷೆ ಬಗ್ಗೆ ಏನೇನು ಇಂಪಾರ್ಟೆಂಟ್ ಅದಾವೆ ಅವೆಲ್ಲದರ ಕುರಿತು ಸ್ವಲ್ಪ ನೀವು ಸಂಕ್ಷಿಪ್ತವಾಗಿ ಯಾವ್ಯಾವ ಆಂಗಲ್ ಅಲ್ಲಿ, ಒಂದು ವರ್ಗೀಕರಣದ ಆಯಾಮದಲ್ಲಿ, ಒಂದು ಸಂವಿಧಾನಿಕ ಆಯಾಮದಲ್ಲಿ, ಒಂದು ಕರೆಂಟ್ ಅಫೇರ್ಸ್ ಮತ್ತು ಕರ್ನಾಟಕ ಸರ್ಕಾರ ನಮ್ಮ ಕನ್ನಡ ಭಾಷೆ ಆಯಾಮದಲ್ಲಿ, ಮತ್ತು ಇತ್ತೀಚಿನ ಭಾಷೆ ಬೆಳವಣಿಗೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಏನೇನು ಕ್ರಮಗಳು ತೆಗೆದುಕೊಳ್ತಾ ಇದೀವಿ ಅದನ್ನು ಕೂಡ ಸ್ವಲ್ಪ ನೀವು ಅಧ್ಯಯನ ಮಾಡಿ. ಎಡದಷ್ಟು ನಾವು ಭಾಷೆಯನ್ನು ಬೆಳೆಸಕ್ಕೆ ನಾವೇನ್ ಮಾಡ್ತೀವಿ, ಪ್ರತಿ ವರ್ಷ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಆಯೋಜನೆ ಮಾಡ್ತಾ ಇದೀವಿ. ಈಗ 88ನೇದ್ ಮಾಡ್ತಾ ಇದೀವ, 89ನೇದ್ ಮಾಡ್ತಾ ಇದೀವ, 87ನೇದ್ ಮಾಡ್ತಾ ಇದೀವ. ಈ ಸಾಹಿತ್ಯ ಸಮ್ಮೇಳನದ ಬಗ್ಗೆ ನೀವೇನ್ ಮಾಡಿ ಅಂದ್ರೆ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ. ಓಕೆ, ಒಂದು ಭಾಷೆಯನ್ನು ತೆಗೆದುಕೊಂಡಾಗ ಅದ್ರ ಆಜುಬಾಜು ಏನೇನೆಲ್ಲ ಅದಾವೆ ಅದನ್ನ ಸ್ವಲ್ಪ ನೀವು ಏನ್ ಮಾಡಿ ಅಂದ್ರೆ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡ್ಬೇಕಾಗತ್ತೆ. ಅದನ್ನ ನೀಟಾಗಿ ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ಪಶ್ಚಿಮ ಬಂಗಾಳ ನರೇಗಾ ಜಾರಿಗೊಳಿಸಿ ಕಲ್ಕತ್ತಾ ಹೈಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಆದೇಶ. ಏನಾಗಿದೆ ಅಂದ್ರೆ ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬರ್ಧಮಾನ್, ಹುಗ್ಲಿ ಮತ್ತು ಮಾಲ್ಡಾ ಮತ್ತು ಡಾರ್ಜಿಲಿಂಗ್ ಜಿಲ್ಲೆಗಳಲ್ಲಿ ನರೇಗಾ ಯೋಜನೆಯಡಿ ಅವ್ಯವಹಾರ ಆಗಿದೆ. ಅದನ್ನು ಲಾಸ್ಟ್ 3 ವರ್ಷದಿಂದ ಏನಾಗಿದೆ, ನರೇಗಾ ಯೋಜನೆಯನ್ನ 3 ವರ್ಷದಿಂದ ಸ್ಥಗಿತಗೊಳಿಸಲಾಗಿದ್ದು. ಈಗ ಏನ್ ಹೇಳಿದೆ ಅಂದ್ರೆ ಕಲ್ಕತ್ತಾ ಹೈಕೋರ್ಟ್, ನೀವು ಇದನ್ನ
ಜಾರಿಗೆಗೊಳಿಸಿ ಕಲ್ಕತ್ತಾ ಹೈಕೋರ್ಟ್ ನಿರ್ದೇಶನ ಕೊಟ್ಟಿದೆ. ಈಗ ನನಗೇನ್ ಗೊತ್ತಾ, ನನಗ್ ನರೇಗಾ ಯೋಜನೆ ನನಗೆ ಇಂಪಾರ್ಟೆಂಟು, ಹೌದಾ. ನೆಕ್ಸ್ಟ್ ಕಲ್ಕತ್ತಾ ಹೈಕೋರ್ಟ್ ನನಗೆ ಇಂಪಾರ್ಟೆಂಟು, ಯಾಕಂದ್ರೆ ಮೊದಲು ನಮ್ ಕೋರ್ಟ್ ಎಲ್ಲಿದೆ ಏನ್ ಗೊತ್ತಾ, 1773 ರೆಗ್ಯುಲೇಟಿಂಗ್ ಆಕ್ಟ್ ಮೂಲಕ ನಾವೇನ್ ಮಾಡ್ತೀವಿ ಅಂದ್ರೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅನ್ನ ಮಾಡ್ತೀವಿ. ಎಲ್ಲಿ ಆಯ್ತು? ಕಲ್ಕತ್ತಾದಲ್ಲಿ. ಅವೆಲ್ಲ ನಿಮ್ಗೆ ಗೊತ್ತಿದೆ. ಅದನ್ನ ಸ್ವಲ್ಪ ನೀವೇನ್ ಮಾಡಿ, ಈ ಕಲ್ಕತ್ತಾ ಹೈಕೋರ್ಟ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋ ಪ್ರಯತ್ನ ಮಾಡಿ. ಈ ನರೇಗಾ ಯೋಜನೆ ನೋಡಿ, 2005ರಲ್ಲಿ ನಾವು ಏನ್ ಮಾಡ್ತೀವಿ, ಆಕ್ಟ್ ಅನ್ನ ಜಾರಿಗೆ ತರ್ತೀವಿ. 2006ರಲ್ಲಿ ಅದು ಜಾರಿಗೆ ಬರ್ತದೆ. ಇದರಲ್ಲಿ ಏನಂದ್ರೆ ಈ ಕೌಶಲ್ಯ ರಹಿತ ಕಾರ್ಮಿಕರಿಗೆ ಏನಂದ್ರೆ 100 ದಿವಸ ಕೆಲಸ ಕೊಡುವ ಉದ್ದೇಶದಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಈ ಯೋಜನೆಯನ್ನ ನಾವು ಜಾರಿಗೆ ತಂದುಕೊಡ್ವಿ. ಇದು 100 days ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್, ಇದು ಸ್ಕೀಮ್ ಅಲ್ಲ, ಆಕ್ಟ್. ಅಂದ್ರೆ ನೀವು ಇನ್ ಕೇಸ್ ಅವರು ಯಾವುದೇ ಒಬ್ಬ ವ್ಯಕ್ತಿ ಕೆಲಸ ಕೇಳಿದ್ರೆ ಅವ್ನು 15 ದಿವಸ ಒಳಗಾಗಿ ನೀವೇನ್ ಮಾಡ್ಬೇಕಂದ್ರೆ ಕೆಲಸವನ್ನು ಕೊಡಬೇಕು. ಇಲ್ಲ ಅಂದ್ರೆ ಅರ್ಧ 50% ಏನ್ ಮಾಡ್ಬೇಕಂದ್ರೆ ಅವ್ನು ಉದ್ಯೋಗ ಭತ್ಯೆಯನ್ನು ಕೊಡ್ಬೇಕಾಗತ್ತೆ, ಹೌದಾ. ಇದನ್ನ ಕೂಡ ನೆನ್ಪಿಡುವ ಪ್ರಯತ್ನವನ್ನು ಮಾಡಿ. ಹಾಗಾದ್ರೆ ನಮ್ ಕರ್ನಾಟಕದಲ್ಲಿ ಈ ಕ್ವಶನ್ಸ್ ಏನ್ ಕೇಳ್ತಾನಂದ್ರೆ, ಈ ಪಂಚಾಯತ್ ರಾಜ್ ಇಲಾಖೆ ಬಗ್ಗೆ ಸ್ವಲ್ಪ ನೀವು ಪಂಚಾಯತ್ ತಂತ್ರ ಆ್ಯಪ್ ಆಗ್ಲಿ ಮತ್ತೆ ಈ ನರೇಗಾ ಆಕ್ಟ್ ಎಷ್ಟು ನಾವು ವೇತನ ಕೊಡ್ತಾ ಇದೀವಿ ಈಗ, ಹೌದಾ, ಅದನ್ನ ವೇತನ ಬಗ್ಗೆ ಕ್ವಶನ್ಸ್ ಕೇಳಿ. ಅತಿ ಹೆಚ್ಚು ವೇತನ ಕೊಡುವ ರಾಜ್ಯ ಯಾವುದು ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು, ಕರ್ನಾಟಕದಲ್ಲಿ ಎಷ್ಟು ವೇತನ ಕೊಡ್ತಾ ಇದೀವಿ, ಅದನ್ನ PY ಕ್ವಶನ್ಸ್ ಅಲ್ಲಿ ಕ್ವಶನ್ ಕೇಳ್ಕೊಂಡಿದ್ದಾನೆ. ಅದನ್ನ ಸ್ವಲ್ಪ ನೀಟಾಗಿ ನೀವೇನ್ ಮಾಡಿ ಅಂದ್ರೆ ಅಧ್ಯಯನ ಮಾಡ್ಬೇಕಾಗತ್ತೆ. ಅದನ್ನ ಸ್ವಲ್ಪ ನೀಟಾಗಿ ಓದಿ. ಓಕೆ, ನೆಕ್ಸ್ಟ್ ನೋಡಿ, 15 ದಿನಗಳಿಗೆ ವೋಟರ್ ID ಕೇಂದ್ರ ಚುನಾವಣಾ ಆಯೋಗ. ಏನಾಗಿದೆ ಗೊತ್ತಾ, ಈಗ ಎಲ್ಲ ನಮ್ ಎಪಿಕ್ ಕಾರ್ಡ್ ಬರ್ತಾ ಇದೆ. ಈ ಎಪಿಕ್ ಕಾರ್ಡ್ ಏನಾಗಿದೆ ಅಂದ್ರೆ, ಈಗ ಇತ್ತೀಚೆಗೆ ಎಪಿಕ್ ಕಾರ್ಡ್ ಏನಾಗಿದ್ರೆ ಅದನ್ನ ಡೆಲಿವರಿ ಮಾಡೋದು ಸ್ವಲ್ಪ ಅದನ್ನ ಸರಿಯಾದ ಸಮಯದಲ್ಲಿ ತಲುಪಿಸಲು ಕಷ್ಟ ಆಗ್ತಾ ಇದೆ. ಈಗೇನ್ ಹೇಳಿದ್ರೆ ಕೇಂದ್ರ ಚುನಾವಣಾ ಸ್ಪಷ್ಟನೆ ಕೊಟ್ಟಿದೆ, ಏನಂತಂದ್ರೆ 15 ದಿವಸಗಳ ಯಾವುದೇ ಕಾರಣಕ್ಕೂ ನಾವು ಜಾಸ್ತಿ ಟೈಮ್ ತಗೊಳಂಗಿಲ್ಲ, ಅದನ್ನ ನಾವು ಜಾರಿಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದು ಎಪಿಕ್ ಕಾರ್ಡ್ ಇದೆಯಲ್ಲ, ವೋಟರ್ ID ಕಾರ್ಡ್ ಇದೆಯಲ್ಲ, ಇದು ಇಸ್ ಅ ಪಾರ್ಟ್ ಆಫ್ ಚುನಾವಣೆ ಸುಧಾರಣೆಯ ಭಾಗವಾಗಿ ನಾವೇನ್ ಮಾಡ್ಕೊಂಡಿವಿ ಅಂದ್ರೆ ಇದನ್ನ ಜಾರಿಗೆ ತಂದಿವಿ. ನಿಮಗೆಲ್ಲ ಗೊತ್ತಿದೆ, ಆರ್ಟಿಕಲ್ 324 ಮೂಲಕ ನಾವೇನ್ ಮಾಡ್ತೀವಿ, ಕೇಂದ್ರ ಚುನಾವಣಾ ಆಯೋಗ ರಚನೆ ಮಾಡ್ತೀವಿ. ಇದರ ಮುಖ್ಯ ಉದ್ದೇಶ ಏನಂತಂದ್ರೆ, ಲೋಕಸಭಾ, ರಾಜ್ಯಸಭಾ, ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು ಮತ್ತು ರಾಜ್ಯ ವಿಧಾನಸಭೆ, ರಾಜ್ಯ ವಿಧಾನ ಪರಿಷತ್ತು, ಇದರ ಚುನಾವಣೆಗೆ ನಡೆಸುವುದೇ ಇದರ ಕೇಂದ್ರ ಚುನಾವಣಾ ಆಯೋಗದ ಕರ್ತವ್ಯವಾಗಿದೆ, ಹೌದಾ. ಇಷ್ಟು ಬೇಸಿಕ್ ಗೊತ್ತಿರ್ಲಿ ನಿಮಗೆ. ಇದ್ರ ಜೊತೆಗೆ ಇತ್ತೀಚೆಗೆ ನಾವೇನ್ ಮಾಡ್ಕೊಂಡಿವಿ, ಈಗ ನಾವ್ ಏನ್ ತರ್ತಾ ಇದೀವಿ ಅಂದ್ರೆ ಚುನಾವಣೆ ರಿಫಾರ್ಮ್ಸ್ ನಮಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನಾನು ನಿನ್ನೆ ಟಾಪಿಕ್ ಅಲ್ಲಿ ಏನ್ ಮಾತಾಡಿದ್ದೇನೆ ಅಂದ್ರೆ, ಯಾವ ಪಾರ್ಟಲ್ ಇದೆ ಕೇಂದ್ರ ಚುನಾವಣಾ ಆಯೋಗ, ಯಾವ ಪಾರ್ಟಲ್ ಇದೆ, ಅದನ್ನ ನಿರ್ವಾಚನ ಸದನ ಅಂತ ಕರಿತೀವಿ. ಜನವರಿ 25, 1950 ರಚನೆ ಆಗತ್ತೆ. ಆ ಜನವರಿ 25 ನಾವು ನ್ಯಾಷನಲ್ ವೋಟರ್ ರಿಜಿಸ್ಟರ್ ಡಿಸ್ಕಸ್ ಮಾಡ್ತೀವಿ. ಎಲ್ಲ ನಿನ್ನೆ ಡಿಸ್ಕಸ್ ಮಾಡಿದೀನಿ. ಇದರ ಮುಂದುವರೆದ ಪಾರ್ಟ್ ಆಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ಇವತ್ತು ನಾವು ಎಲೆಕ್ಷನ್ ರಿಫಾರ್ಮ್ಸ್ ಬಗ್ಗೆ ಸ್ವಲ್ಪ ನೀವು ಅಧ್ಯಯನ ಮಾಡೋ ಪ್ರಯತ್ನವನ್ನು ಮಾಡೋಣ. ಈ 2004ರಲ್ಲಿ ಏನಾಯ್ತು, ಎಟ್ ದ ಸೇಮ್ ಟೈಮ್ 2004ರಲ್ಲಿ ನಾವೇನ್ ಮಾಡ್ತಿದ್ರೆ ಇವಿಎಂ ಅನ್ನ ಜಾರಿಗೆ ತರ್ತೀವಿ. ಇಂಪಾರ್ಟೆಂಟ್. 2009ರಲ್ಲಿ ಏನ್ ಗೊತ್ತಾ, ಈ 2019ರಲ್ಲಿ ನಾವು ಇವಿಎಂ ಜೊತೆ ನಾವು ಪ್ಲಸ್ ವಿವಿ ಪ್ಯಾಟ್ ಅನ್ನ ಏನ್ ಮಾಡ್ತೀವಿ ಅಂದ್ರೆ ಇದನ್ನ ನಾವು ಏನ್ ಮಾಡ್ತಾ ಇದೀವಿ, ಜಾರಿಗೆ ಅಳವಡಿಸ್ಕೊಂಡಿವಿ. ಎಟ್ ದ ಸೇಮ್ ಟೈಮ್ 1952 ಮತ್ತು 57 ಅಭ್ಯರ್ಥಿಗಳ ಪ್ರತ್ಯೇಕ ಮತ, 1952ರಲ್ಲಿ ಅಭ್ಯರ್ಥಿಗಳಿಗೆ ಪ್ರತ್ಯೇಕ ಮತದಾರ ಕಟ್ಟೆಯನ್ನ ನಾವೇನ್ ಮಾಡ್ಕೊಂಡಿವಿ, ಇಂಟ್ರೊಡ್ಯೂಸ್ ಮಾಡ್ಕೊಂಡಿವಿ. ಇಷ್ಟೆಲ್ಲಾ ನಮಗೆ ಇಂಪಾರ್ಟೆಂಟ್ ಇದೆ ಇದರಲ್ಲಿ, ಹೌದನಾ. ಅಟ್ ದ ಸೇಮ್ ಟೈಮ್ ನೋಡಿ, ನಿಮ್ಗೆ ಏನಾಗುತ್ತೆ, 2017ರಲ್ಲಿ ಎಲೆಕ್ಷನ್ ಬಾಂಡ್ ಸ್ಕೀಮ್ ಅನ್ನ ಜಾರಿಗೆ ತಂದಿವಿ ನಾವು. 2017 ಏನ್ ಮಾಡ್ಕೊಂಡು ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ಸ್ ಅನ್ನ ನಾವು ಜಾರಿಗೆ ತಂದ್ಕೊಂಡಿವಿ. ಆಮೇಲೆ ಇದನ್ನ ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್, ಅದನ್ನು ಕೂಡ ನೆನ್ಪಿಡುವ ಪ್ರಯತ್ನವನ್ನು ಮಾಡಿ. ಎಟ್ ದ ಸೇಮ್ ಟೈಮ್ ನೋಡಿ ಏನ್ ಮಾಡ್ಕೊಂಡಿವಿ ಅಂತಂದ್ರೆ, ವೋಟಿಂಗ್ ಪೀಪಲ್ ಅನ್ನ, ಡಿಸೇಬಲ್ ಪೀಪಲ್ ಗೆ ವೋಟಿಂಗ್ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟು ಏನ್ ಗೊತ್ತಾ, ಅವ್ರು ಮನೆಯಲ್ಲೇ ವೋಟಿಂಗ್ ಮಾಡಕ್ಕೆ 2024ರಲ್ಲಿ ನಾವು ಅವಕಾಶ ಮಾಡಿಕೊಟ್ಟಿದೀವಿ. ದಿಸ್ ಆರ್ ದ ಏನೇನ್ ರಿಫಾರ್ಮ್ಸ್ ಆಗ್ತಾ ಇದೆ, ಅವೆಲ್ಲ ನಿಮಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ಯಾವ್ಯಾವ ಕಮಿಟಿಗಳನ್ನ ಮಾಡ್ಕೊಂಡಿವಿ ಎಲೆಕ್ಷನ್ ರಿಫಾರ್ಮ್ಸ್ ಅಂತ ತೆಗೆದುಕೊಂಡಾಗ, ವೋಟರ್ ರ್ಯಾಂಕಿಂಗ್ ಟು ಇಂಡಿಯನ್ ಸಿಟಿ ಲಿವಿಂಗ್ ಅಬ್ರಾಡ್ 2010ರಲ್ಲಿ ಭಾರತಕ್ಕಿಂತ ಹೊರಗಡೆ ಯಾರ ವಾಸವಾಗಿದ್ದಾರೆ ಅವ್ರಿಗೆ ಕೂಡ ನಾವು ವೋಟಿಂಗ್ ರೈಟ್ಸ್ ಅನ್ನ 2010ರಿಂದ ನಾವು ಕೊಡ್ತಾ ಇದೀವಿ. ಇದು ಕೂಡ ಇಂಪಾರ್ಟೆಂಟ್ ಇದೆ. ನಾವು ನೋಟಾ ನೋಡಿ, 2014ರಲ್ಲಿ ನಾವು ನೋಟಾವನ್ನ ಜಾರಿಗೆ ತಂದಿದ್ದೀವಿ. ವೆರಿ ಇಂಪಾರ್ಟೆಂಟ್. ನೋಟಾ 2014ರಲ್ಲಿ, ಹೌದಾ, ನೋಟಾವನ್ನ ಜಾರಿಗೆ ತಂದಿವಿ. ಎಟ್ ದ ಸೇಮ್ ಟೈಮ್ ನೋಡಿ, ಆನ್ಲೈನ್ ಎನ್ರೋಲ್ಮೆಂಟ್ ಎಲೆಕ್ಟ್ರೋಲ್ ರೋಲ್ಗೆ ವಿವಿ ಪ್ಯಾಟರ್ನ್ 2000 ಏನ್ ಮಾಡ್ಕೊಂಡಿವಿ ಅಂದ್ರೆ 2013ರಲ್ಲಿ ನಾವು ಟ್ರಯಲ್ ಆಗಿ 2000 ವಿವಿ ಪ್ಯಾಟರ್ನ್ ಮಾಡ್ಕೊಂಡಿವಿ. ನೆಕ್ಸ್ಟ್ ಫೋಟೋ ಐಡೆಂಟಿ ಕಾರ್ಡ್ ಇವಿಎಂ ಅಂಡ್ ಬ್ಯಾಲೆಟ್ ಪೇಪರ್ಸ್ 2015 ಜಾರಿಗೆ ತಂದಿವಿ. 2017ರಲ್ಲಿ ಏನಾಗಿದೆ ಅಂದ್ರೆ
ಬಜೆಟ್ ಎಲೆಕ್ಟ್ರಲ್ ಬಾಂಡ್ಸ್ ಅನ್ನು ಜಾರಿಗೆ ತಂದ್ಕೊಂಡಿವಿ. ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಎಪಿಕ್ ಕಾರ್ಡ್ ಅನ್ನ 2020 ಅಲ್ಲಿ ನಾವೇನ್ ಮಾಡ್ಕೊಂಡಿವಿ ಅಂದ್ರೆ ಎಪಿಕ್ ಕಾರ್ಡ್ ಜಾರಿಗೆ ತಂದ್ಕೊಂಡಿವಿ. ಇವೆಲ್ಲವನ್ನು ಏನಾಗಿದ್ರೆ 2010 ನಂತರ ಆದಂತ ಎಲೆಕ್ಷನ್ ರಿಫಾರ್ಮ್ಸ್ ಗಳು. ಇದನ್ನ ಕೂಡ ನೀಟಾಗಿ ನೆನ್ಪಿಡುವ ಪ್ರಯತ್ನವನ್ನು ಮಾಡಿ. ನೆಕ್ಸ್ಟ್ ನೋಡಿ, ಹಾಗಾದ್ರೆ ಈ ಎಲೆಕ್ಷನ್ಸ್ ಈ ಕಮಿಟಿ ಯಾವ್ಯಾವ ಎಲೆಕ್ಷನ್ ಚುನಾವಣಾ ಆಯೋಗಕ್ಕೆ ಸಲ ಯಾವ್ಯಾವ ಕಮಿಟಿಗಳನ್ನ ನಾವು ನೋಡ್ಕೊಂಡಾಗ ತಾರ್ಕುಂಡೆ ಕಮಿಟಿ ನೋಡಿ 1974 ಏನಾಗತ್ತಂದ್ರೆ ನಾವು ರಚನೆ ಮಾಡ್ಕೊಂಡ್ವಿ. ಇದನ್ನ ಯಾರು ಅಂದ್ರೆ ಬೈ ಜಯಪ್ರಕಾಶ್ ನಾರಾಯಣ್ ಅವರು JP ಮೂವ್ಮೆಂಟ್ ಸಂದರ್ಭದಲ್ಲಿ ಟೋಟಲ್ ರೆವಲ್ಯೂಷನ್ ಏನ್ ಮಾಡ್ತಾರೆ. ಟೋಟಲ್ ರೆವಲ್ಯೂಷನ್ ಮೂವ್ಮೆಂಟ್ ಅಲ್ಲಿ ಏನಾಗತ್ತಂದ್ರೆ 1974 ತಾರ್ಕುಂಡೆ ಕಮಿಟಿ ರಚನೆ ಆಗತ್ತೆ. ದಿನೇಶ್ ಗೋಸ್ವಾಮಿ ಕಮಿಟಿ 1990 ರಚನೆ ಆಗತ್ತೆ. ಎಲೆಕ್ಟ್ರಲ್ ರಿಫಾರ್ಮ್ಸ್ ಮಾಡಕ್ಕೆ ಇದರ ಉದ್ದೇಶ ಇದೆ, ವೆರಿ ಇಂಪಾರ್ಟೆಂಟ್. ಅದಕ್ಕೆ ವೊಹರಾ ಕಮಿಟಿ ಇದೆ. ವೊಹರಾ ಕಮಿಟಿ ಅದನ್ನ 1993 ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ರಚನೆ ಮಾಡ್ತೀವಿ. ಇದು ನೆಕ್ಸಸ್ ಬಿಟ್ವೀನ್ ಕ್ರೈಮ್ ಅಂಡ್ ಪೊಲಿಟಿಕ್ಸ್, ಈ ರಾಜಕೀಯ ಮತ್ತು ಅಪರಾಧ ಕ್ರಿಮಿನಲ್ ಗಳ ನಡುವೆ ನೆಕ್ಸಸ್ ಯಾವ ರೀತಿ ಡೆವಲಪ್ ಆಗಿದೆ ಸ್ಟಡಿ ಮಾಡಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಇದು ವೊಹರಾ ಕಮಿಟಿ ಮಾಡ್ತೀವಿ. ಎಟ್ ದ ಸೇಮ್ ನೋಡಿ 1998 ಅಲ್ಲಿ ನಾವು ಇಂದ್ರಜಿತ್ ಕಮಿಟಿಯನ್ನು ಮಾಡ್ತೀವಿ. ಇಂದ್ರಜಿತ್ ಗುಪ್ತಾ ಕಮಿಟಿ ಇದು ಸ್ಟೇಟ್ ಫಂಡಿಂಗ್ ಆಫ್ ಎಲೆಕ್ಷನ್ಸ್, ಅಂದ್ರೆ ರಾಜ್ಯವೇ ಏನ್ ಮಾಡ್ಬೇಕಂದ್ರೆ ಚುನಾವಣೆಗೆ ಫಂಡ್ ಮಾಡುವಂತಹ ಅದರ ಸಾಧಕ ಬಾಧಕಗಳನ್ನು ಕುರಿತು ಡಿಸ್ಕಸ್ ಮಾಡಕ್ಕೆ ನಾವೇನ್ ಮಾಡ್ತೀವಿ ಇಂದ್ರಜಿತ್ ಗುಪ್ತಾ ಕಮಿಟಿ ಏನ್ ಮಾಡ್ತೀವಿ. ಆಮೇಲೆ ಸೆಕೆಂಡ್ ARC ಬರ್ತದೆ. ಸೆಕೆಂಡ್ ARC 2007 ಇವು ನಮ್ಮ ಕರ್ನಾಟಕದವರಾದ ವೀರಪ್ಪ ಮೊಯ್ಲಿ ಅವರು ಏನಾಗಿದೆ ಇದರ ಅಧ್ಯಕ್ಷರಾಗಿರ್ತಾರೆ. ಸೆಕೆಂಡ್ ARC ಇದು ವೆರಿ ಇಂಪಾರ್ಟೆಂಟ್. ಇದು ಎಥಿಕ್ಸ್ ಇನ್ ಗವರ್ನೆನ್ಸ್ ಎಂಬ ಹೆಡೆಡ್ ಬೈ ವೀರಪ್ಪ ಮೊಯ್ಲಿ ಎಥಿಕ್ಸ್ ಇನ್ ಗವರ್ನೆನ್ಸ್ ಒಂದು ರಿಪೋರ್ಟ್ ಅನ್ನು ಕೊಡ್ತದೆ. ಅದಕ್ಕೆ ತನಕಾ ಕಮಿಟಿ ಅಂತ ಬರ್ತದೆ. ಕೋರ್ ಕಮಿಟಿ ತನಕಾ ಕಮಿಟಿ 2010 ಜಾರಿಗೆ 10 ರಚನೆ ಮಾಡ್ತೀವಿ. ಲುಕ್ ಇನ್ ಟು ದ ಹೋಲ್ ಗ್ಯಾಮೆಟ್ ಆಫ್ ಎಲೆಕ್ಷನ್ಸ್ ಲಾಸ್ ಗಳು ಮತ್ತು ಎಲೆಕ್ಷನ್ ರಿಫಾರ್ಮ್ಸ್ ಗಳನ್ನ ಹೋಲಿಸ್ಟಿಕ್ ಆಗಿ ನಾವು ಎಲೆಕ್ಷನ್ ರಿಫಾರ್ಮ್ಸ್ ಏನೇನು ಮಾಡಬಹುದು ಅನ್ನೋ ಹಿನ್ನೆಲೆಯಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ತನಕಾ ಕಮಿಟಿ ಏನ್ ಮಾಡ್ತೀವಿ 2010 ರಚನೆ ಮಾಡ್ಕೋತೀವಿ. ಈ ಕಮಿಟಿಗಳನ್ನ ಆಲ್ರೆಡಿ ಯಾವ್ದು ಇಂದ್ರಜಿತ್ ಗುಪ್ತಾ ಕಮಿಟಿ ಕ್ವಶನ್ಸ್ ಅನ್ನು ಕೇಳ್ಕೊಂಡಿದ್ದಾನೆ. ದಿನೇಶ್ ಗೋಸ್ವಾಮಿ ಕಮಿಟಿ ಆಲ್ರೆಡಿ ನ್ಯೂಸ್ ಏನೋ ಕ್ವಶನ್ ಆಗಿದೆ. ಈ ತಾರ್ಕುಂಡೆ ಕಮಿಟಿ ಕೂಡ ಏನಾಗ ಆಲ್ರೆಡಿ ಕ್ವಶನ್ ಆಗಿದೆ ಪ್ರಿವಿಯಸ್ ಕ್ವಶನ್ ಪೇಪರ್ಸ್ ಅಲ್ಲಿ. ಸೊ ಎಲ್ಲಾ ಕಮಿಟೀಸ್ಗಳು ಇಂಪಾರ್ಟೆಂಟ್ ಅದಾವ. ನಿಮಗೆ ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ನೀಟ್ ಆಗಿ ಸ್ವಲ್ಪ ಇದನ್ನ ನೆನ್ಪಿಡುವ ಪ್ರಯತ್ನವನ್ನು ಮಾಡಿ. ಓಕೆ, ಎಲೆಕ್ಷನ್ ರಿಫಾರ್ಮ್ಸ್ ಬಗ್ಗೆ ನಾನು ಏನು ನನಗೊಂದು ಬೇಸಿಕ್ ಇನ್ಫಾರ್ಮೇಶನ್ ಸಿಕ್ಕಿತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಗ್ಗೆ. ನಾನೇನ್ ಮಾಡ್ಕೊಂಡಿದ್ದೆ ಅಂದ್ರೆ ಎಲೆಕ್ಷನ್ ಬೇಸಿಕ್ಸ್ ಅದರ ಬಗ್ಗೆ ಬೇಸಿಕ್ಸ್ ಜೊತೆಗೆ ಅದರ ರಿಫಾರ್ಮ್ಸ್ ಗಳು ಏನೇನ್ ಮಾಡ್ತಾ ಇದೀವಿ. ಇತ್ತೀಚಿನ ಏನಾಗ್ತಾ ಇದ್ರೆ ಒನ್ ನೇಷನ್ ಒನ್ ಎಲೆಕ್ಷನ್ ನಾವ್ ಏನ್ ಮಾಡ್ಕೊಂಡಿವಿ ಕಾನ್ಸೆಪ್ಟ್ ಕಡೆ ಬರ್ತಾ ಇದೀವಿ. ಇದನ್ನ ನಾವು ರಾಮನಾಥ್ ಕೋವಿಂದ್ ಅವರ ಅಧ್ಯಕ್ಷತೆ ನಾವ್ ಏನ್ ಮಾಡ್ಕೊಂಡಿವಿ ಅಂದ್ರೆ ಕಮಿಟಿಯನ್ನು ಮಾಡ್ಕೊಂಡಿವಿ. ಇದು ಏನಾಗಿದೆ ಒನ್ ನೇಷನ್ ಒನ್ ಎಲೆಕ್ಷನ್ ಕಮಿಟಿ ರಿಕಮೆಂಡೇಶನ್ ಮಾಡಿದೆ. ಕ್ಯಾಬಿನೆಟ್ ಕೂಡ ಅಪ್ರೂವಲ್ ಆಗಿದೆ. ಅದಕ್ಕೆ ಮುಂದಿನ ದಿನಮಾನಗಳಿಂದ ಯಾವ ರೀತಿ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದು ಸ್ವಲ್ಪ ನಾವು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಕಾಯ್ಕೊಂಡು ನೋಡ್ಬೇಕಾಗತ್ತೆ. ಇದನ್ನ ಹೇಳಿದೀನಿ ಆರ್ಟಿಕಲ್ 324. ಯಾಕಂದ್ರೆ ರಿಪೀಟ್ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ರಿಪೀಟೆಡ್ ಆಗಿ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಸ್ವಲ್ಪ ನೀವು ಏನಾಗತ್ತೆ ನೋಡ್ಬೇಕಾಗತ್ತೆ. ಅಂಡ್ ಜನಪ್ರತಿನಿಧಿ ಕಾಯ್ದೆ 1950 ಮತ್ತು 1951 ಎರಡು ಕಾಯ್ದೆಗಳನ್ನ ಜಾರಿಗೆ ತಂದಿವಿ. ಈ ಎರಡು ಕಾಯ್ದೆ ಬಗ್ಗೆ ಡಿಟೇಲ್ ಆಗಿ ಏನಾಗುತ್ತೆ ಅಂದ್ರೆ ಅಧ್ಯಯನ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಇಡೀ ಎಲೆಕ್ಷನ್ ನಡೀತಿರೋದೇ ಈ ಕಾಯ್ದೆ ಮೇಲೆ, ಹೌದಾ, ನ್ಯೂಸ್ ಅಲ್ಲಿ ಇರ್ತದೆ. ಸ್ವಲ್ಪ ಅದನ್ನ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ನೈಜ GDP ಪ್ರಗತಿ 6.5% ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಸಂಸ್ಥೆ ICRA ಏನ್ ಮಾಡಿದೆ ಅಂದ್ರೆ ಒಂದು ರೇಟಿಂಗ್ ಅನ್ನ ಕೊಟ್ಟಿದೆ. ನಮ್ದು ನೈಜ GDP ಏನಿದೆ ಅಂದ್ರೆ 6.5 ಅನ್ನೋದ್ರೆ ಅಷ್ಟು ಆಗುತ್ತೆ. 6.5 ರಷ್ಟು ನಮ್ ಬೆಳವಣಿಗೆ ಆಗ್ಬೋದು ಅಂತ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಆ 6.5 ಆಗಲಿ 7 ಆಗಲಿ. ಬಟ್ ನಮಗೇನ್ ಗೊತ್ತಾ, ಒಂದು ವರ್ಡ್ ನಮಗ್ ಸಿಕ್ಕಿದೆ ಇಲ್ಲಿ, ನೈಜ GDP ಅನ್ನೋ ವರ್ಡ್ ನಮಗಿದೆ. ಹಾಗಾದ್ರೆ ಫಸ್ಟ್ GDP ಅಂದ್ರೆ ಏನು, ಹೌದಾ? ನೆಕ್ಸ್ಟ್ ನೈಜ ರಿಯಲ್ GDP ಅಂದ್ರೆ ಏನು, GDP ಅಂದ್ರೆ ಏನು, ನಾಮಿನಲ್ GDP ಅಂದ್ರೆ ಏನು, ಹೌದಾ? ಗ್ರೀನ್ GDP ಅಂದ್ರೆ ಏನು, ಮತ್ತು GVA ಅಂದ್ರೆ ಏನು? ಈ ಬೇಸಿಕ್ ಕಾನ್ಸೆಪ್ಟ್ಸ್ ಗಳ ಬಗ್ಗೆ ನೀವು ಏನಾಗುತ್ತೆ ಅಂದ್ರೆ ಅಧ್ಯಯನ ಮಾಡ್ಬೇಕಾಗತ್ತೆ. ಆಸ್ ಎ ಎಕನಾಮಿಕ್ ಸ್ಟೂಡೆಂಟ್ಸ್ ಆಗಿ ನಿಮ್ಗೆ ಏನಿದೆ ಅಂತಂದ್ರೆ, ಏನೋ ನ್ಯೂಸ್ ಬಂದ, ಎಕನಾಮಿ ಆಲ್ವೇಸ್ ಇನ್ ನ್ಯೂಸ್, ಹೌದಾ? ನಾನು ಆಲ್ರೆಡಿ ಈಗ ಲಾಸ್ಟ್ ಒಂದು ವೀಕ್ ಕ್ಲಾಸ್ ಅಲ್ಲಿ ನಾನು RBI ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ, ಎಂಪ್ಲಾಯ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ, ಇಂಡೆಕ್ಸಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಯಾಕಂದ್ರೆ ಎಲ್ಲಾ ನ್ಯೂಸ್ ಅಲ್ಲಿ ಬರ್ತಾ ಹೋಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಮೊನ್ನೆ ಏನ್ ಮಾಡಿದೆ, RBI ಮಾನಿಟರಿ ಪಾಲಿಸಿ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಅಂಡ್ ಯಾವ ರೀತಿ ನೋಟುಗಳನ್ನು ಮುದ್ರಣ ಮಾಡ್ತೀವಿ, ಆ ಮಿನಿಮಮ್ ರಿಕ್ವೈರ್ಮೆಂಟ್ ಪದ್ಧತಿಯಲ್ಲಿ ಎಲ್ಲದರ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡಿದ್ದೀನಿ. ಇವತ್ತು ನಾವು ಫಸ್ಟ್ ಪಾರ್ಟ್ ಅನ್ನ ನಾವೇನ್ ಮಾಡಿವಿ ಅಂದ್ರೆ ಡಿಸ್ಕಸ್ ಮಾಡೋ ಪ್ರಯತ್ನ ಮಾಡಿ. ಈ GDP ಅಂದ್ರೆ ಒಂದು ದೇಶದಲ್ಲಿ ಉತ್ಪಾದನೆಯಾಗುವ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಮೊತ್ತವನ್ನ ನಾವೇನ್ ಕರಿತೀವಿ ಅಂದ್ರೆ ಮೊತ್ತವನ್ನ
ನಾವು GDP ಅಂತ ಕರಿತೀವಿ, ಹೌದಾ. ಇನ್ನು ಭಾರತದ GDP ನಾವು 4th ಬಿಗ್ಗೆಸ್ಟ್ ಎಕನಾಮಿ ಅಂತ ನಾವು ಹೇಳ್ತಿರ್ತೀವಿ, ಹೌದಾ, ಒಂದೇದು. ಹಾಗಾದ್ರೆ ರಿಯಲ್ GDP ಅಂತಂದ್ರೆ ಏನು? ಈ ಒಂದು GDP ಅನ್ನ ನಾವು ಎರಡು ವಿಧದಲ್ಲಿ ಹೇಳಿದ್ವಿ, ಒಂದು ರಿಯಲ್, ಒಂದು ಕರೆಂಟ್, ಹೌದಾ, ಅಥವಾ ನಾಮಿನಲ್ ಅಂತ ಕರಿತೀವಿ. ಕರೆಂಟ್ ಅಂತಂದ್ರೆ ಅಥವಾ ನಾಮಿನಲ್ ಅಂತ ಕರಿತೀವಿ. ಈ ಪ್ರಸಕ್ತ ವರ್ಷ ಅಂದ್ರೆ 2025 ಪ್ರಸಕ್ತ ವರ್ಷವನ್ನ ಪ್ರಸಕ್ತ ವರ್ಷದ ಆಧಾರದ ಮೇಲೆ ನಾವು GDP ಅನ್ನು ಹೇಳಿದ್ರೆ ಅದನ್ನ ನಾಮಿನಲ್ ಅಂತ ಕರಿತೀವಿ, ನಾಮಿನಲ್ GDP ಅಂತ ಕರಿತೀವಿ. ಇನ್ ಕೇಸು ಯಾವ ವರ್ಷ ಎಕನಾಮಿಕ್ಸ್ ಫ್ಲಕ್ಚುಯೇಷನ್ಸ್ ಅಷ್ಟೊಂದಿರಂಗಿಲ್ಲ, ಡಿಫ್ರೆನ್ಸ್ ಜಾಸ್ತಿ ಇರಲ್ಲ ಅಂತ ವರ್ಷವನ್ನ ನಾವ್ ಏನ್ ಮಾಡಿದ್ವಿ ಅಂದ್ರೆ ಒಂದು ಆಧಾರ ವರ್ಷವನ್ನ ನಾವೇನ್ ಮಾಡಿ ಆಯ್ಕೆ ಮಾಡ್ಕೋತೀವಿ. ಈ ಭಾರತ ಒಂದು ಆಧಾರ ವರ್ಷನ ಆಯ್ಕೆ ಮಾಡ್ಕೊಂಡಿದೆ 2011 ಮತ್ತು 2012. ಈ ಆಧಾರ ವರ್ಷದ ಮೇಲೆ ಇನ್ ಕೇಸ್ ನಾವು GDP ಅನ್ನು ಅಳತೆ ಮಾಡಿದ್ರೆ ಅದನ್ನ ನಾವೇನ್ ಮಾಡಿದ್ವಿ ನೈಜ GDP ಅಂತ ಕರಿತೀವಿ. ಇನ್ ಕೇಸ್ ನಾವು ಈ ಪ್ರಸಕ್ತ ವರ್ಷದ ನಾವು ಯಾವ ವರ್ಷದಲ್ಲಿದ್ದೀವಿ ಆ ವರ್ಷದಲ್ಲಿ ನಾವು GDP ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದನ್ನ ನಾವು ಏನಂತ ರಿಯಲ್ ಅಥವಾ ನಾಮಿನಲ್ GDP ಅಂತ ಕರಿತೀವಿ, ನಾಮಿನಲ್ GDP ಅಂತ ಕರಿತೀವಿ. ಒಂದು ಪ್ರಶ್ನೆ ಕೇಳ್ತೇನೆ, ಹಾಗಾದ್ರೆ ರಿಯಲ್ GDP ಮತ್ತು ನಾಮಿನಲ್ GDP ಎರಡನ್ನು ಹೋಲಿಕೆ ಮಾಡಿದಾಗ ಯಾವುದು ಜಾಸ್ತಿ ಇರ್ತದೆ? ಯಾವಾಗಲೂ ನಾಮಿನಲ್ GDP ಜಾಸ್ತಿ ಇರ್ತದೆ. ಕಾರಣ ಈ ನಾಮಿನಲ್ GDP ಅಲ್ಲಿ ಏನಿರ್ತಂದ್ರೆ ಇನ್ಫ್ಲೇಷನ್ ಹಣದೊಬ್ಬರ ಕೂಡ ಏನಾಗಿರ್ತದೆ, ಹಣದೊಬ್ಬರ ಕೂಡ ಇನ್ಕ್ಲೂಡ್ ಆಗಿರ್ತದೆ. ಆ ಒಂದು ಕಾರಣದಿಂದ ನೀವು ರಿಯಲ್ GDP ಅನ್ನ ಕಂಪೇರ್ ಮಾಡಿದ್ರೆ ನಾಮಿನಲ್ GDP ಆಲ್ವೇಸ್ ಏನಾಗತ್ತಂದ್ರೆ ಜಾಸ್ತಿ ಇರ್ತದೆ. ಇದೇ ಸ್ಟೇಟ್ಮೆಂಟ್ ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಒಂದ್ ಸಿನಾರಿಯೋ ಕೊಡ್ತಾನೆ. ಆ ಸಿನಾರಿಯೋ ಕೊಟ್ಟು ನಾಮಿನಲ್ GDPಯು ರಿಯಲ್ GDPಗೆ ಸದಾಕಾಲ ಹೆಚ್ಚಿರ್ತದೆ ಅಂತ ಕ್ವಶನ್ಸ್ ಕೇಳಿದಾಗ ಹೌದು, ಯಾಕಂದ್ರೆ ಇದರಲ್ಲಿ ಇನ್ಫ್ಲೇಷನ್ ಇನ್ಕ್ಲೂಡ್ ಇರ್ತದೆ. ಹಾಗಾದ್ರೆ ಎಟ್ ದ ಸೇಮ್ ಟೈಮ್ ಕ್ವಶನ್ ಈ ಗ್ರೀನ್ GDP ಅನ್ನ ಅಂತ ಒಂದು ಕಾನ್ಸೆಪ್ಟ್ ಅನ್ನು ಬರ್ಬೇಕು. ಗ್ರೀನ್ GDP ಅಂದ್ರೆ ಈ ನಾವು GDP ಅನ್ನು ಉತ್ಪಾದನೆ ಮಾಡ್ಬೇಕಾದ್ರೆ ಅಥವಾ ಈ ಸರಕು ಮತ್ತು ಸೇವಾ ಉತ್ಪಾದನೆ ಮಾಡ್ಬೇಕಾದ್ರೆ ನಾವು ಮಿನಿಮಮ್ ಏನ್ ಮಾಡ್ಬೇಕಂದ್ರೆ ಎನ್ವೈರನ್ಮೆಂಟ್ ಗೆ ಹಾರ್ಮ್ ಮಾಡಬೇಕು, ಮಿನಿಮಮ್ ಎನ್ವೈರನ್ಮೆಂಟ್ ಗೆ ಹಾರ್ಮ್ ಮಾಡಬೇಕು ಅಂತ ಮಿನಿಮಮ್ ಎನ್ವೈರನ್ಮೆಂಟ್ ಅನ್ನು ಹಾರ್ಮ್ ಮಾಡುವ ಮೂಲಕ ನಾವೇನಾದ್ರೂ GDP ಉತ್ಪಾದನೆ ಮಾಡ್ತಿದ್ರೆ ಅದನ್ನ ನಾವು ಗ್ರೀನ್ GDP ಅಂತ ಕರಿತೀವಿ. ಅಟ್ ದ ಸೇಮ್ ಟೈಮ್ ನಾವು GVA ಅಂತಂದ್ರೆ ನಾವು GDP ಅನ್ನ ಸಪ್ಲೈ ಸೈಡ್ ಕಡೆಯಿಂದ ನಾವ್ ಏನ್ ಮಾಡಿ ಮೇಜರ್ ಮಾಡಿದ್ರೆ ಅದನ್ನ GVA ಅಂತ ಕರಿತೀವಿ. ಆ GVA ಕಾನ್ಸೆಪ್ಟ್ಸ್ ಗೆ ಮತ್ತು ಅದಕ್ಕೆ ಏನಿದೆ ಅದನ್ನ ಕೂಡ ಸ್ವಲ್ಪ ನೆನಪಿಡುವ ಪ್ರಯತ್ನವನ್ನು ಮಾಡ್ರಿ. ಈ ಬೇಸಿಕ್ ಕಾನ್ಸೆಪ್ಟ್ ನಿಮಗೆ ಏನಾಗತ್ತಂದ್ರೆ ನನಗೊಂದು ಟಾಪಿಕ್ ಅನ್ನು ತೆಗೆದುಕೊಂಡು ನೀವೇನ್ ಮಾಡ್ಬೇಕಂದ್ರೆ ಡೀಟೇಲ್ ಆಗಿ ಅದ್ರ ಬಗ್ಗೆ ಅಧ್ಯಯನ ಮಾಡ್ಬೇಕಾಗತ್ತೆ. ಅದಾದ ನಂತರ ನಿಮಗೆ ಇದು ಈ GDP GNP ಅಂತ ಇದೆ, ಹೌದಾ, GNP ಅಂತ NNP ಅಂತ ಬರುತ್ತೆ, NNP ಅಂತ, ಹೌದಾ. ನೆಕ್ಸ್ಟ್ ಏನ್ ಗೊತ್ತಾ, GDP ಈ ಕಾನ್ಸೆಪ್ಟ್ಸ್ ಗಳ ಬಗ್ಗೆ ಏನ್ ಮಾಡಿದ್ರೆ ಸ್ವಲ್ಪ ನೀವು ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ. ಸರ್ ನನಗೆ ಏನಿದೆ ಅಂತಂದ್ರೆ ಈ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ನ್ಯೂಸ್ ಕೊಡ್ತು 6.5, ಬಟ್ ನನಗ್ ಬೇಕಾಗಿರೋದೇನು GDP ಅಂದ್ರೆ ಏನು, ರಿಯಲ್ GDP ಅಂದ್ರೆ ಏನು, ನಾಮಿನಲ್ GDP ಅಂದ್ರೆ ಏನು, ಗ್ರೀನ್ GDP ಅಂದ್ರೆ ಏನು, GVA ಅಂದ್ರೆ ಏನು, GNP ಅಂದ್ರೆ ಏನು, NNP ಅಂದ್ರೆ ಏನು, ಇವೆಲ್ಲದರ ಕೂಡ ಸ್ವಲ್ಪ ಕಾನ್ಸೆಪ್ಟ್ಸ್ ಗಳನ್ನ ನೀವು ನೀಟ್ ಆಗಿ ರಿವೈಸ್ ಮಾಡ್ಬೇಕಾಗತ್ತೆ. ಅದನ್ನ ನೀವು ಮಾಡ್ತೀರಂತ ಭಾವಿಸ್ಕೊಳ್ತೇನೆ. ಓಕೆ, ನೆಕ್ಸ್ಟ್ ನೋಡಿ, ಗ್ರಾಹಕ ಬೆಲೆ ಸೂಚ್ಯಂಕ CPI ಆಧಾರಿತ ಹಣದೊಬ್ಬರ ಹೆಚ್ಚಳಕ್ಕೆ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ICAR ವರದಿ ಎಂಬ ಕ್ವಶನ್ಸ್ ಅನ್ನ ಕೇಳಿದೆ. ನನಗೇನ್ ಗೊತ್ತಾ, ಈ ಹಣದೊಬ್ಬರ ಅನ್ನೋದು ಕಾನ್ಸೆಪ್ಟ್ ನನಗೆ ಒಂದು ಇಂಪಾರ್ಟೆಂಟ್ ಇದೆ. ಎಟ್ ದ ಸೇಮ್ ಟೈಮ್ CPI ನೋಡಿ, ಗ್ರಾಹಕ ಬೆಲೆ ಸೂಚ್ಯಂಕ ವೆರಿ ಇಂಪಾರ್ಟೆಂಟ್. ಈಗ ನನಗ್ ಬೇಕಾಗಿರೋದೇನಂದ್ರೆ ಎರಡು ನನಗ್ ಬೇಕಾಗಿದೆ, ಒಂದು CPI, ಒಂದು WPI, ಹೌದಾ, ಒಂದು WPI. ಇವು ಎರಡು ಏನಂತಂದ್ರೆ ಈ ಹಣದೊಬ್ಬರವನ್ನ ಅಳೆಯುವ ಮಾಪನ ಅಂತ ಹೇಳ್ತೀವಿ ನಾವು, ಹಣದೊಬ್ಬರವನ್ನ ಅಳೆಯುವ ಮಾಪನ. ಓಕೆ, CPI ವನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಸಗಟು ಬೆಲೆಗಳಲ್ಲಿ ಚಿಲ್ಲರೆಗಿದೆ ನೋಡಿ, CPI ಅನ್ನ ಚಿಲ್ಲರೆ ಬೆಲೆಗಳಲ್ಲಿ ನಾವೇನ್ ಮಾಡ್ತೀವಿ, ಅಳಿತೀವಿ. ಇದನ್ನ ಸಗಟು ಬೆಲೆಯಲ್ಲಿ ಸಗಟು ಬೆಲೆಯಲ್ಲಿ ಇದನ್ನ ಅಳಿತೀವಿ. ಇದನ್ನ CPI ಅನ್ನ ಯಾರಂತಂದ್ರೆ ರಾಷ್ಟ್ರೀಯ ಅಂಕಿಅಂಶ ಕಚೇರಿ NSO ದವರು, ರಾಷ್ಟ್ರೀಯ ಅಂಕಿಅಂಶ ಕಚೇರಿ NSO ದವರು ಏನ್ ಮಾಡ್ತಾರೆ, ಇದನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಎಟ್ ದ ಸೇಮ್ ಟೈಮ್ ಆರ್ಥಿಕ ಸಲಹಾ ಕಚೇರಿ, ಆರ್ಥಿಕ ಸಲಹಾ ಕಚೇರಿ ಏನ್ ಮಾಡತ್ತಂದ್ರೆ WPI ಅನ್ನ ನಾವೇನ್ ಮಾಡ್ತೀವಿ, ಅಳತೆ ಮಾಡುತ್ತೆ. ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಇದಕ್ಕೆ ಮೂಲ ವರ್ಷ ಯಾವುದು? CPIಗೆ ಮೂಲ ವರ್ಷ 2012 ಮೂಲ ವರ್ಷ ಇದನ್ನ ಹೇಳ್ತೀವಿ. ಇದಕ್ಕೆ WPIಗೆ 2011 ಇದಕ್ಕೆ ಮೂಲ ವರ್ಷ ಅಂತ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್. ಇದರಲ್ಲಿ ನೆಕ್ಸ್ಟ್ ನೋಡಿ, ಈ ಯಾವುದು ಇದನ್ನ ಯಾವ ಹಂತದಲ್ಲಿ ನಾವು ಅಳಿತೀವಿ ಅಂದ್ರೆ ಇದನ್ನ ಸರಕು ಮತ್ತು ಅಂತಿಮ ಹಂತದ ಉತ್ಪಾದನೆ ಅಂತಿಮ ಹಂತದಲ್ಲಿ ನಾವೇನ್ ಮಾಡಿತೀವಿ ಅಂದ್ರೆ ಅದನ್ನ ಅಳಿತೀವಿ. ಇದನ್ನ ಮೊದಲೇ ಅಳಿತೀವಿ ನಾವು, ಮೊದಲ ಹಂತದಲ್ಲಿ ಇದನ್ನ ನಾವೇನ್ ಮಾಡ್ತೀವಿ, ಅಳತೆ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್.
ಎಟ್ ದ ಸೇಮ್ ಟೈಮ್ ಏನಿದೆ ಅಂತಂದ್ರೆ ಇದನ್ನ ಮಾಸಿಕ ಪ್ರತಿ 14 ದಿವಸಕ್ಕೆ ಮಾಸಿಕವಾಗಿ ಅದನ್ನ ಅಳಿತೀವಿ. ಇದನ್ನ ಬೇರೆ ಬೇರೆ ವಿಧದಲ್ಲಿ ಏನ್ ಮಾಡ್ಕೊಂಡು ಬೇರೆ ಬೇರೆ ಟೈಮ್ ಪೀರಿಯಡ್ ಅಲ್ಲಿ ನಾವು ಅಳಿತಾ ಹೋಗ್ತೀವಿ. ಅದನ್ನ ಕೂಡ ನೆನ್ಪಿಡೋ. ಸೊ ಇದ್ರಲ್ಲಿ ಏನ್ ಗೊತ್ತಾ, ಬೇರೆ ಬೇರೆ ಏನಾಗುತ್ತೆ, ಇಲ್ಲೊಂದು ಬಾಸ್ಕೆಟ್ ಇದೆ, ಬೇರೆ ಬೇರೆ ನಾವು ಅನ್ಕೊಂಡು ಈ ಬಾಸ್ಕೆಟ್ ಅಲ್ಲಿ ಯಾವ್ಯಾವ ಫುಡ್ ಗೆ ಎಷ್ಟು ಕೊಡ್ತೀವಿ, ಬೇರೆ ಬೇರೆ ಕಾಂಪೋನೆಂಟ್ ಗೆ ಎಷ್ಟು ಕೊಡ್ತೀವಿ, ಅದನ್ನು ಕ್ವಶನ್ಸ್ ಕೇಳ್ಕೊಟ್ಟಿದ್ದಾನೆ. ಇದನ್ನು ಕಾಂಪೋನೆಂಟ್ ಬೇಸಿಸ್ ಮೇಲೆ ಆಗುತ್ತೆ. ಆ ಕಾಂಪೋನೆಂಟ್ಸ್ ಗಳನ್ನ ಯಾವ್ಯಾವ್ದಕ್ಕೆ ಎಷ್ಟು ಪರ್ಸೆಂಟೇಜ್ ಕೊಟ್ಕೊಂಡಿದ್ದಾರೆ, ಯಾವಾಗ ಎಷ್ಟೆಷ್ಟು ಪರ್ಸೆಂಟ್ ಕೊಟ್ಕೊಂಡಿದ್ದಾರೆ, ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಅದನ್ನ ನೆನ್ಪಿಡ್ಬೇಕಾಗತ್ತೆ ನೀವು. ಓಕೆನಾ? ಈಗ ನಾ ಎಲ್ಲ ಇಲ್ಲಿ ಹೇಳ್ಕೊಂಡ್ ಕೂತ್ರೆ ನಿಮ್ಗೆ ಏನಾಗತ್ತಂದ್ರೆ ಇದು ಸ್ವಲ್ಪ ನಿಮ್ಗೆ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಗೂಡ್ಸ್ ಅಂಡ್ ಸರ್ವಿಸ್, ಇಲ್ಲಿ ಗೂಡ್ಸ್ ಅಂಡ್ ಸರ್ವಿಸ್ ಎರಡೂ ಇದಾವೆ, ಇಲ್ಲಿ ಸರ್ವಿಸ್ ಇಲ್ಲ. ವೆರಿ ಇಂಪಾರ್ಟೆಂಟ್. ಇದನ್ನೇ ಒಂದ್ಸಾರಿ ಈ ಟಾಪಿಕ್ ಅನ್ನೇ ಸರ್ವಿಸ್ ಇಲ್ಲ ಈ ಸ್ಟೇಟ್ಮೆಂಟ್ ಅನ್ನೇ UPSC ಎಕ್ಸಾಮ್ ಅಲ್ಲಿ ಒಂದ್ಸಾರಿ ಸ್ಟೇಟ್ಮೆಂಟ್ ಆಗಿ ಕ್ವಶನ್ಸ್ ಕೇಳ್ಕೊಂಡಿದ್ದಾನೆ. CPI ಏನಾಗುತ್ತೆ ಗೂಡ್ಸ್ ಅಂಡ್ ಸರ್ವಿಸ್ ಎರಡನ್ನೂ ಮಾಪನ ಮಾಡುತ್ತೆ, ಆದ್ರೆ WPI ಕೇವಲ ಗೂಡ್ಸ್ ಗಳನ್ನ ಮಾತ್ರ ಮಾಡುತ್ತೆ. ಇನ್ನು ಸರ್ವಿಸ್ ಸೆಕ್ಟರ್ಸ್ ಅನ್ನ ಏನ್ ಮಾಡಕ, ಇದು ನೆಗೆಟಿವ್ ಆಫ್ WPI. ಸೊ ನಿಮ್ಗೇನಂದ್ರೆ ಈ ಗ್ರಾಹಕ ಬೆಲೆ ಸೂಚ್ಯಂಕ ಬಂದಾಗ ನಿಮಗೆ CPI ಮತ್ತು WPI ಡಿಫರೆನ್ಸ್ ಏನು, ಮತ್ತೆ CPI ದಲ್ಲಿ ಬೇರೆ ಬೇರೆ CPI ಅಗ್ರಿಕಲ್ಚರು, CPI ಲೇಬರು, CPI ಏನ್ ಗೊತ್ತಾ ಮಿಕ್ಸ್ ಇದು ಹೈಬ್ರಿಡ್, ಅದು 3-4 ಇದರಲ್ಲಿ ಟೈಪ್ಸ್ ಇದಾವೆ CPI ದಲ್ಲಿ. ಈ ಟೈಪ್ಸ್ ಗಳನ್ನ ಏನ್ ಮಾಡ್ಕೊಂಡಿದ್ದಾನೆ ಅಂದ್ರೆ ಈ ಟೈಪ್ಸ್ ಗಳನ್ನ ಕ್ವಶನ್ಸ್ ಅಲ್ಲಿ ಕೇಳ್ಕೊಂಡಿದ್ದಾನೆ. ಇದನ್ನು ಸ್ವಲ್ಪ ನೀವೇನ್ ಮಾಡಿ ಅಧ್ಯಯನ ಮಾಡ್ಬೇಕಾಗತ್ತೆ. ಸೊ ಈ ರೀತಿ ಒಂದು ಟಾಪಿಕ್ ಅನ್ನು ತೆಗೆದುಕೊಂಡಾಗ ನೀವೇನ್ ಮಾಡ್ಬೇಕಂದ್ರೆ ಸಾಕಷ್ಟು ಈ ರೀತಿ ಬೇಸಿಕ್ಸ್ ಅನ್ನ ಕ್ವಶನ್ಸ್ ಅನ್ನ ಈ ನ್ಯೂಸ್ ಅಲ್ಲಿ ಎಕನಾಮಿಕ್ ಸಬ್ಜೆಕ್ಟ್ ನೇಚರ್ ಏನಂತಂದ್ರೆ ಎಕನಾಮಿಕ್ ಸಬ್ಜೆಕ್ಟ್ ಇದು ಕರೆಂಟ್ ಅಫೇರ್ಸ್ ಅಲ್ಲಿ ಇರ್ತದೆ, ಬಟ್ ಕ್ವಶನ್ಸ್ ಬೇಸಿಕ್ಸ್ ಮೇಲೆ ಬರ್ತವೆ, ಕ್ವಶನ್ಸ್ ಬೇಸಿಕ್ ಕಾನ್ಸೆಪ್ಟ್ ಮೇಲೆ ಬರ್ತವೆ. ಈ ಬೇಸಿಕ್ ಕ್ಲಾರಿಟಿ ಅಂದ್ರೆ ಅವ್ರು ಏನೆಲ್ಲ ಅಪ್ಲಿಕೇಶನ್ ಕ್ವಶನ್ಸ್ ಕೇಳಿರ್ತಾರೆ, ಅಪ್ಲಿಕೇಶನ್ ಕ್ವಶನ್ಸ್ ನೀವು ಆನ್ಸರ್ ಮಾಡ್ಬೇಕಂದ್ರೆ ನಿಮ್ ಬೇಸಿಕ್ ಫಂಡಮೆಂಟಲ್ ಸ್ಟ್ರಾಂಗ್ ಇರಬೇಕು. ನೀವು ಬೇಸಿಕ್ ಫಂಡಮೆಂಟಲ್ ಸ್ಟ್ರಾಂಗ್ ಇಲ್ಲ ಅಂತಂದ್ರೆ ನೀವು ಆನ್ಸರ್ ಮಾಡಕ್ ನಿಮ್ಗೆ ಸಾಧ್ಯ ಆಗಲ್ಲ. ಇಷ್ಟು ಬೇಸಿಕ್ಸ್ ಅನ್ನ ಚೆನ್ನಾಗಿ ರಿವೈಸ್ ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ವಿತ್ತೀಯ ಕೊರತೆ ಜಿಡಿಪಿಗೆ 4.4 ಮತ್ತು ಚಾಲ್ತಿ ಖಾತೆ ಕೊರತೆ -1% ಕ್ರೆಡಿಟ್ ರೇಟಿಂಗ್ ICAR ಎಂಬ ಅಂಶವನ್ನು ಕೊಟ್ಟಿದ್ದಾರೆ. ಈಗ ನನಗೇನ್ ಬೇಕಂದ್ರೆ ಗೊತ್ತಾ, ವಿತ್ತೀಯ ಕೊರತೆ ಎಂದರೇನು? ಮೈ ಪಾಯಿಂಟ್ ಇಸ್ ನನಗೇನ್ ಬೇಕು, ವಿತ್ತೀಯ ಕೊರತೆ ಎಂದರೇನು ಒಂದೇದು, ಮತ್ತು ಚಾಲ್ತಿ ಖಾತೆ ಕೊರತೆ ಎಂದರೇನು, ನನಗೆ ಇದು ಬೇಕಾಗಿರೋದು. ಆಸ್ ಎ ಎಕ್ಸಾಮಿನರ್ ನನಗೆ ಏನ್ ಬೇಕಂದ್ರೆ ನಾನು ಬೇಸಿಕ್ಸ್, ನನಗೆ ಯಾವಾಗ್ಲೂ ಐ ಆಮ್ ಗೋ ಟು ಬೇಸಿಕ್ಸ್ ಯಾವಾಗ್ಲೂ. ಹೌದಾ? ಏನಾಗತ್ತಂದ್ರೆ ಈ ಬೇಸಿಕ್ಸ್ ಮೇಲೆನೆ ನಿಮ್ಗೆ ಏನಾಗ ಈ ಬೇಸಿಕ್ ಕರೆಕ್ಟ್ ಗೊತ್ತಿತ್ತಂದ್ರೆ, ಈ ಚಾಲ್ತಿ ಖಾತೆ ಈ ಬೇಸಿಕ್ಸ್ ಕರೆಕ್ಟ್ ಗೊತ್ತಿದ್ರೆ ನೀವೇನ್ ಮಾಡ್ಬೋದು ಅಂದ್ರೆ ಅದ್ರ ಅಪ್ಲಿಕೇಶನ್ ಆಫ್ ಕ್ವಶನ್ಸ್ ಅನ್ನ ನೀವೇನ್ ಮಾಡ್ಬೋದು ಅಂದ್ರೆ ಅದನ್ನ ಇದು ಮಾಡ್ಬೋದು, ಆನ್ಸರ್ ಮಾಡ್ಬೋದು. ಹಾಗಾದ್ರೆ ಈ ವಿತ್ತೀಯ ಕೊರತೆ ಅಂದ್ರೆ ಒಂದು ಹಣಕಾಸು ವರ್ಷದಲ್ಲಿ ಸರ್ಕಾರ ಒಟ್ಟು ಖರ್ಚು ಮತ್ತು ಅದರ ಆದಾಯಗಳನ್ನು ಹೊರತುಪಡಿಸಿ ಒಟ್ಟು ಖರ್ಚು ಮತ್ತು ಅದರ ಆದಾಯದ ನಡುವೆ ಒಟ್ಟು, ಫಾರ್ ಎಕ್ಸಾಂಪಲ್ ನೋಡಿ, ಈ ವಿತ್ತೀಯ ಕೊರತೆ ಅಂದ್ರೆ ಒಂದು ವರ್ಷ ಒಂದು 2025 ವರ್ಷ ಅಂತ ಭಾವಿಸ್ಕೊಳ್ಳೋಣ. 2025 ವರ್ಷದಲ್ಲಿ ಒಟ್ಟು 100 ರೂಪೀಸ್ ಖರ್ಚು ಮಾಡಿದೆ, ಬಟ್ ಅದರ ಆದಾಯ ಎಷ್ಟಿದೆ ಅಂತಂದ್ರೆ 80 ರೂಪಾಯಿ ಇದೆ. ಈ 20 ರೂಪೀಸ್ ಏನ್ ಗ್ಯಾಪ್ ಇದೆಯಲ್ಲ, ಈ 20 ರೂಪೀಸ್ ಅನ್ನ ನಾವೇನ್ ಮಾಡ್ತೀವಿ ವಿತ್ತೀಯ ಕೊರತೆ ಅಂತ ನಾವೇನ್ ಕರಿತೀವಿ. ಹಾಗಾದ್ರೆ ಈ ವಿತ್ತೀಯ ಕೊರತೆ ಏನೇನ್ ಇಂಡಿಕೇಟ್ ಮಾಡತ್ತಂದ್ರೆ, ಈ ನಮ್ಮ ಆದಾಯವನ್ನ ನಮ್ಮ ಖರ್ಚನ್ನು ಸರಿದೂಗಿಸಲು 20 ರೂಪಾಯಿ ನಾವೇನ್ ಮಾಡ್ಬೇಕಾಗತ್ತೆ, ಸಾಲವನ್ನು ಮಾಡಬೇಕಾಗತ್ತೆ. ಈ ಸಾಲವನ್ನು ಮಾಡಬೇಕಂತ ತಿಳಿಸೋದೆ ವಿತ್ತೀಯ ಕೊರತೆ. ಈ ಸಾಲವನ್ನು ಮಾಡೋದ್ರಿಂದ ನಮ್ಮೇನ ಏನಾಗತ್ತೆ ಅಂದ್ರೆ FRBMI ಆಕ್ಟ್ ನಮ್ದು ಏನಿದೆ, ನಮ್ದು 3% ನಾವೇನ್ ಟಾರ್ಗೆಟ್ ಕೊಂಡಿದ್ವಿ ಅದು ಬ್ರೀಚ್ ಆಗತ್ತೆ. ಎಟ್ ದ ಸೇಮ್ ಟೈಮ್ ಹಣದ ಹರಿವು ಏನಾಗತ್ತಂದ್ರೆ ಹಣದ ಹರಿವು ಮಾರ್ಕೆಟ್ ಅಲ್ಲಿ ಜಾಸ್ತಿ ಆಗತ್ತೆ. ಈ ಹಣದ ಹರಿವು ಜಾಸ್ತಿ ಆಗೋದ್ರ ಹಣದೊಬ್ಬರ ಉಂಟಾಗುತ್ತದೆ. ಸಿ ಹೆಂಗ್ ಲಿಂಕ್ ಇದೆ ನೋಡಿ. ಒಂದು ವಿತ್ತೀಯ ಕೊರತೆ ನಾವ್ ಏನ್ ಮಾಡಿದ್ರೆ ಒಂದು ವರ್ಷದಲ್ಲಿ ನಾವೇನ್ ಮಾಡ್ಕೊಂಡಿವಿ, ನಮ್ಗೆ ಎಷ್ಟು ಆದಾಯ ಬರ್ತಾ ಇದೆ ಅಷ್ಟಕ್ಕಿಂತ ಜಾಸ್ತಿ ಖರ್ಚು ಮಾಡ್ಬೋದ್ರೆ ಏನಾಗತ್ತಂದ್ರೆ ನಮ್ದು ವಿತ್ತೀಯ ಕೊರತೆ ಉಂಟಾಗುತ್ತದೆ. ಇದು ಏನ್ ಇಂಡಿಕೇಟ್ ಮಾಡತ್ತಂದ್ರೆ ನಾವು ಸಾಲ ತರಬೇಕಾಗತ್ತೆ. ಸಾಲ ತಂದ್ರೆ ಏನಾಗತ್ತೆ, ನಮ್ದು ನೆಕ್ಸ್ಟ್ ಏನ್ ಮಾಡ್ಬೇಕಾದ್ರೆ ತೀರಿಸಬೇಕಾದ್ರೆ ಮತ್ತೆ ಮಲ್ಟಿಪಲ್ ಇಂಪ್ಯಾಕ್ಟ್ಸ್ ಆಗೋಗುತ್ತೆ. ನಿಮ್ಗೆ ಕ್ವಶನ್ಸ್ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಈ ಬೇಸಿಕ್ ನಿಮ್ಗೆ ಇಂಪಾರ್ಟೆಂಟ್ ಇದೆ. ಈ ಬೇಸಿಕ್ ಇಂದ ನಿಮ್ಗೆ ಅಪ್ಲಿಕೇಶನ್ ಆಫ್ ಕ್ವಶನ್ಸ್ ಕೇಳ್ತಾನೆ. ಈ ಡೆಫಿನೇಷನ್ ಯಾರು ಕೇಳಲ್ಲ. ಈ ಸ್ಟೇಟ್ಮೆಂಟ್ ಹಾಕಿ ಕೊಡದೆ ಈ ಡೆಫಿನೇಷನ್ ನಿಮ್ ಮೈಂಡ್ ಅಲ್ಲಿ ಇದ್ರೆ ಮಾತ್ರ ಅದ್ರ ಅಪ್ಲಿಕೇಶನ್ ಆನ್ಸರ್ ಮಾಡಕ್ಕಾಗತ್ತೆ, ಅದರ್ವೈಸ್ ನಿಮ್ಗೆ ಆನ್ಸರ್ ಮಾಡಕ್ ಸಾಧ್ಯ ಆಗಲ್ಲ. ಇದು ಒಂದೇದು. ನೆಕ್ಸ್ಟ್ ನೋಡಿ, ಚಾಲ್ತಿ ಖಾತೆ ಕೊರತೆ ಅನ್ನೋ ಇನ್ನೊಂದು ಕಾನ್ಸೆಪ್ಟ್ ಇಲ್ಲಿದೆ. ಚಾಲ್ತಿ ಖಾತೆ ಕೊರತೆ ಅಂದ್ರೆ ಒಂದು ದೇಶದ ಒಟ್ಟು ಸರಕು ಮತ್ತು ಸೇವೆಗಳ ಆಮದು ಮೌಲ್ಯ ಒಟ್ಟು ಸರಕು ಸೇವೆಗಳ ರಫ್ತಿಗಿಂತ ಹೆಚ್ಚಾದಾಗ, ಒಂದು ನಾವೇನ್ ಮಾಡ್ತೀವಿ, ಒಂದು 2025 ಅಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಒಂದು 100-200 ರೂಪಾಯಿ ನಾವೇನ್ ಮಾಡ್ತಾ ಇದೀವಿ, ಆಮದು ಮಾಡ್ತಾ ಇದೀವಿ. ಆದ್ರೆ ನಾವು ರಫ್ತು ಮಾಡ್ತಿರೋದು ಎಷ್ಟು,
ಆಮದು ಮಾಡ್ತಾ ಇದೀವಿ ಮತ್ತೆ ರಫ್ತು ಮಾಡ್ತಿರೋ 180 ರೂಪಾಯಿ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ರಫ್ತು ಮಾಡ್ತಾ ಇದೀವಿ. ಅವಾಗ ಏನಾಗತ್ತಂದ್ರೆ ಈ ಕೊರತೆಯನ್ನ ನಾವು ಚಾಲ್ತಿ ಖಾತೆ ಕೊರತೆ ಅಂತ ಕರಿತೀವಿ. ನಾವ್ ಎಷ್ಟು ಆಮದು ಮಾಡ್ಕೋತಾ ಇದೀವಿ ಅದಕ್ಕಿಂತ ಕಡಿಮೆ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ನಾವು ರಫ್ತು ಮಾಡ್ತಾ ಇದೀವಿ, ಅದನ್ನ ಚಾಲ್ತಿ ಖಾತೆ ಕೊರತೆ ಅಂತ ಹೇಳ್ತೀವಿ. ಅದನ್ನು ಕೂಡ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಎಟ್ ದ ಸೇಮ್ ಟೈಮ್ ಬೇಸಿಕ್ ಕಾನ್ಸೆಪ್ಟ್ ಜೊತೆಗೆ ನಿಮ್ಗೇನ್ ಗೊತ್ತಾ, ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ಅಂದ್ರೆ ಏನು, ಬಜೆಟ್ ಡೆಫಿಸಿಟ್ ಅಂದ್ರೆ ಏನು, ಬಜೆಟ್ ಡೆಫಿಸಿಟ್ ಅಂದ್ರೆ ಏನು, ಹೌದಾ, ಇವೆಲ್ಲದರ ಬಗ್ಗೆ ಬೇಸಿಕ್ ಕಾನ್ಸೆಪ್ಟ್. ಈ ಬಜೆಟ್ ಡೆಫಿಸಿಟ್ ಬಗ್ಗೆ ಈ ಡೆಫಿಸಿಟ್ ಏನ್ ಬರ್ತದೆ, ಆ ಡೆಫಿಸಿಟ್ ಬಗ್ಗೆ, ವಿತ್ತೀಯ ಕೊರತೆ ಬಗ್ಗೆ ನೀವು ಸ್ವಲ್ಪ ಏನೋ ಅಧ್ಯಯನ ಮಾಡೋ ಪ್ರಯತ್ನ. ಎಟ್ ದ ಸೇಮ್ ಟೈಮ್ ಬಿಒಪಿ ಇದೆ ನೋಡಿ, ನಮ್ ಬಿಒಪಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಇದೆ ನೋಡಿ. ಈ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅನ್ನ ಏನ್ ಮಾಡಿ ಅಂದ್ರೆ ಕಾಂಪೋನೆಂಟ್ ಬಗ್ಗೆ ಕ್ವಶನ್ಸ್ ರಿಪೀಟೆಡ್ ಆಗಿ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಅದನ್ನು ಕೂಡ ನೀವೇನ್ ಮಾಡಿ ಅಂದ್ರೆ ಸ್ವಲ್ಪ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ. ಓಕೆ, ಇಷ್ಟು ಮಾಡ್ತೀರಿ ಅಂತ ಭಾವಿಸ್ಕೊಳ್ತೇನೆ. ಈ ಬೇಸಿಕ್ ಕಾನ್ಸೆಪ್ಟ್ ಇದೆ, ಚೆನ್ನಾಗಿ ಓದಿ, ರಿವಿಷನ್ ಮಾಡಿ ಅದನ್ನ ಬೇರೆ ಬೇರೆ ಇದನ್ನ ಎಕನಾಮಿ ನಿಮ್ಗೆ ಜಾಸ್ತಿ ಮಾರ್ಕ್ಸ್ ಬರ್ಬೇಕಂದ್ರೆ ನೀವು MCQ ಗಳನ್ನ ಜಾಸ್ತಿ ಸಾಲ್ವ್ ಮಾಡ್ಬೇಕು. ಯಾಕಂದ್ರೆ ಎಷ್ಟು ನೀವು ಮೈಂಡ್ ಅನ್ನು ಅಪ್ಲೈ ಮಾಡ್ತೀರಾ ಅಷ್ಟು ನಿಮ್ಗೆ ಕಾನ್ಸೆಪ್ಟ್ ಕ್ಲಾರಿಟಿ ಆಗ್ತಾ ಹೋಗುತ್ತೆ. ಎಷ್ಟು ಕಾನ್ಸೆಪ್ಟ್ ಕ್ಲಾರಿಟಿ ಆಗುತ್ತೆ ಅಷ್ಟು ನೀವು ಏನಕ್ಕೆ ಚೆನ್ನಾಗಿ ಏನ್ ಮಾಡಬಹುದು, ಆನ್ಸರ್ ಮಾಡಬಹುದು. ಓಕೆ, ನೆಕ್ಸ್ಟ್ ನೋಡಿ, ನೌಕಾಪಡೆಗೆ ಅರಣಾಲ ಸೇರ್ಪಡೆ ಎಂಬ ಅಂಶವನ್ನ ಕ್ವಶನ್ ಕೊಟ್ಕೊಂಡಿವಿ. ಇದು ಏನಿದೆ ಅಂತ ನೋಡಿ, ಆತ್ಮನಿರ್ಭರ್ ಭಾರತ ನಿಧಿಯಡಿ ನಾವೇನ್ ಮಾಡಿದ್ವಿ, ಅರಣಾಲ ಎಂಬ ಜಲಾಂತರ್ಗಾಮಿಯನ್ನ ನಾವು ಭಾರತೀಯ ನೌಕಾಪಡೆಗೆ ಸೇರ್ಪಡೆ ಮಾಡ್ಕೊಂಡಿವಿ. ಇದು ಹೆಸರೇನಿದೆ ಅಂದ್ರೆ ಇದು ಸುಲ್ತಾನ್ ಮೆಹಮೂದ್ ಬೆಗಡ ಅನ್ನೋರು ಏನ್ ಮಾಡ್ತಾರೆ ಅಂದ್ರೆ ಈ ಕೋಟೆಯನ್ನ, ಒಂದು ಕೋಟೆ ಹೆಸರಿದು, ಈ ಕೋಟೆಯನ್ನು ಮೊಘಲರು, ಪೋರ್ಚುಗೀಸರು ಮತ್ತು ಮರಾಠರು ಏನ್ ಮಾಡ್ತಾರೆ ಅಂದ್ರೆ ಈ ಪೋರ್ಟ್ ಇಂದ ಏನ್ ಮಾಡ್ತಾರೆ ಅಂದ್ರೆ ಆಳ್ವಿಕೆ ಮಾಡ್ತಾರೆ. ಆ ಪೋರ್ಟಿನ ಹೆಸರನ್ನ ನಾವ್ ಏನ್ ಮಾಡ್ಕೊಂಡಿವಿ ಅಂದ್ರೆ ಈ ನೌಕಾಪಡೆಗೆ ಸೇರ್ಪಡೆಯಾದಂತ ಜಲಾಂತರ್ಗಾಮಿಗೆ ಅರಣಾಲ ಎಂಬ ಹೆಸರು ಇಟ್ಕೊಂಡಿವಿ. ಇದರ ಮುಖ್ಯ ಉದ್ದೇಶದಿಂದ ಎಲ್ಲಿ ನಾವು ಡೆವಲಪ್ ಮಾಡಿದ್ವಿ ಅಂತಂದ್ರೆ ನೋಡಿ, ಮಹಾರಾಷ್ಟ್ರದ ಪಾಲ್ಘರ್ ಜಿಲ್ಲೆಯಲ್ಲಿ ಇದ್ದಿದ್ದು. ಮಹಾರಾಷ್ಟ್ರದಲ್ಲಿ ಕೋಟೆ ಎಲ್ಲಿದೆ ಅಂದ್ರೆ ಮಹಾರಾಷ್ಟ್ರದಲ್ಲಿದೆ. ವೆರಿ ಇಂಪಾರ್ಟೆಂಟ್, ಅದನ್ನ ಕೂಡ ನೆನ್ಪಿಡೋ ಪ್ರಯತ್ನ ಮಾಡ್ರಿ. ಇದನ್ನ ಕಲ್ಕತ್ತಾದಲ್ಲಿರುವ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರಿಂಗ್ಸ್ ಲಿಮಿಟೆಡ್ ಏನಾಗಿದೆ, ಕಲ್ಕತ್ತಾದಲ್ಲಿರುವ, ಇದನ್ನು ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಕಲ್ಕತ್ತಾದಲ್ಲಿರುವ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರಿಂಗ್ ಲಿಮಿಟೆಡ್ ಏನ್ ಮಾಡ್ಕೊಂಡಿದೆ, ಇದನ್ನ ಡೆವಲಪ್ ಮಾಡಿದೆ. ವೆರಿ ಇಂಪಾರ್ಟೆಂಟ್. ಇದರ ಮುಖ್ಯ ಉದ್ದೇಶ ಏನ್ ಗೊತ್ತಾ, ಇದರ ರೋಲ್ ಏನಂತಂದ್ರೆ ಈ ಶತ್ರುಗಳ ದಾಳಿಯನ್ನು ತಡೆಗಟ್ಟಬಹುದಾದ ಸಾಮರ್ಥ್ಯವನ್ನು ಹೊಂದಿರುವ ಭಾರತೀಯ ನೌಕಾಪಡೆಯ ಇದು ಶತ್ರುಗಳನ್ನ ಏನಾದ್ರು ದಾಳಿ ಮಾಡಿದ್ರೆ ಇದನ್ನ ಏನ್ ಮಾಡಬಹುದು ಅಂದ್ರೆ ಲೈಕ್ S-400 ತರ ಏನಾಗತ್ತಂದ್ರೆ, ಇದು ನಮಗೆ S-400 ತರ ಏನಾಗತ್ತಂದ್ರೆ ಈ ದಾಳಿಯನ್ನು ತಡೆಯಕ್ಕೆ ಸಾಧ್ಯವಾಗ್ತದೆ. ದಟ್ ಈಸ್ ಇಂಪಾರ್ಟೆಂಟ್. ಎಲ್ಲಿ ಇದು ಏನಂತ ನಿಮ್ಗೆ ಗೊತ್ತಿದ್ರೆ ಸಾಕು. ಜೊತೆಗೆ ಕಲ್ಕತ್ತಾದಲ್ಲಿ ಗಾರ್ಡನ್ ರೀಚ್ ಶಿಪ್ ಬಿಲ್ಡಿಂಗ್ ಅಂಡ್ ಇಂಜಿನಿಯರಿಂಗ್ ಲಿಮಿಟೆಡ್ ಇದೆ, ಅದನ್ನು ಕೂಡ ಗೊತ್ತಿದ್ರೆ ನಿಮಗೆ ಮೋರ್ ದೆನ್ ಇನಫ್. ಅಂಡ್ ಇದರಲ್ಲಿ ಹೆಸರು ಯಾಕೆ ಕೊಟ್ಕೊಟ್ಟಿವಿ ಅದ್ರ ಹಿನ್ನೆಲೆ ಸ್ವಲ್ಪ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ರುದ್ರಪ್ರಯಾಗ್ ಭೂಕುಸಿತ ಅಂತ ಕ್ವಶನ್ಸ್ ಕೇಳ್ಕೊಂಡಿದ್ದಾನೆ. PYQ ಕ್ವಶನ್ಸ್ ಅಲ್ಲಿ ಕೇಳ್ಕೊಂಡಿದ್ದಾನ. ಈ 5 ಪ್ರಯಾಗಗಳ ಪಂಚಪ್ರಯಾಗಗಳನ್ನ ನೋಡ್ತೀವಿ. ಆ ಪಂಚಪ್ರಯಾಗಗಳು ಯಾವ್ಯಾವ ಅಂತಂದ್ರೆ ವಿಷ್ಣು ಪ್ರಯಾಗ್ ನೋಡಿ. ಈ ವಿಷ್ಣು ಪ್ರಯಾಗ್ ಇದನ್ನ ಅಲಕಾನಂದ ನದಿ ಏನ್ ಮಾಡತ್ತಂದ್ರೆ ದೌಲಿ ಗಂಗಾ ನದಿಗೆ ಸಂಧಿಸುತ್ತದೆ. ಆ ಸ್ಥಳವನ್ನ ನಾವೇನ್ ಮಾಡ್ತೀವಿ ಅಂದ್ರೆ ವಿಷ್ಣು ಪ್ರಯಾಗ್ ಅಂತ ಕರಿತೀವಿ. ನಂದ ಪ್ರಯಾಗ್ ನೋಡಿ, ಅಲಕಾನಂದ ನದಿ ಏನಾಗತ್ತಂದ್ರೆ ನಂದಾಕಿನಿ ನದಿಯನ್ನ ಬಂದು ಸಂಧಿಸ್ತದೆ. ಆ ಸ್ಥಳವನ್ನ ನಾವು ಹೇಳ್ಬಿಡ್ತೀವಿ ನಂದ ಪ್ರಯಾಗ್ ಅಂತ ಕರಿತೀವಿ. ಕರ್ಣ ಪ್ರಯಾಗ್ ನೋಡಿ, ಈ ಅಲಕಾನಂದ ನದಿಯು ಪಿಂಡಾರ್ ನದಿಯನ್ನ ಏನ್ ಮಾಡುತ್ತೆ, ಸಂಧಿಸುತ್ತದೆ. ಆ ಸ್ಥಳವನ್ನ ನಾವು ಕರ್ಣ ಪ್ರಯಾಗ್ ಅಂತ ಕರಿತೀವಿ. ಈ ರುದ್ರ ಪ್ರಯಾಗ್ ನೋಡಿ, ಈ ಅಲಕಾನಂದ ನದಿಯು ಮಂದಾಕಿನಿ ನದಿಯನ್ನ ಏನ್ ಮಾಡತ್ತಂದ್ರೆ ಇದು ಆಗತ್ತೆ, ಸಂಧಿಸ್ತದೆ. ಅದನ್ನು ಕೂಡ ನಾವು ರುದ್ರ ಪ್ರಯಾಗ್ ಅಂತ ಕರಿತೀವಿ. ಈ ದೇವ ಪ್ರಯಾಗ್ ಅಂದ್ರೆ ಅಲಕಾನಂದ ನದಿ ಭಾಗೀರಥಿ ನದಿಯನ್ನ ಸಂಗಮದ ಸ್ಥಾನದಲ್ಲಿ ಏನಾಗುತ್ತೆ, ಇದನ್ನ ನಾವು ದೇವ ಪ್ರಯಾಗ್ ಅಂತ ಕರಿತೀವಿ. ಇದನ್ನ ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಇದನ್ನ ಕರೆಕ್ಟ್ ಆಗಿ ಏನ್ ಮಾಡಿ ಸರಿಯಾಗಿ ನೀವೇನ್ ಮಾಡ್ಬೇಕಂದ್ರೆ ಸರಿಯಾಗಿ ಇದನ್ನ ನೆನ್ಪಿಡುವ ಪ್ರಯತ್ನವನ್ನು ಮಾಡಿ. ವಿಷ್ಣು ಪ್ರಯಾಗ್ ಯಾವ್ದು ಕನೆಕ್ಟ್ ಆಗತ್ತೆ, ನಂದ ಪ್ರಯಾಗ್ ಯಾವ್ದು ಕರೆಕ್ಟ್ ಆಗತ್ತೆ, ಕರ್ಣ ಪ್ರಯಾಗ, ರುದ್ರ ಪ್ರಯಾಗ್ ಮತ್ತು ದೇವ ಪ್ರಯಾಗ್. ಹೌದಾ, ಇದು ನೀವೇನ್ ಮಾಡಿ ಅಂದ್ರೆ ನೀಟಾಗಿ ನೆನ್ಪಿಡುವ ಪ್ರಯತ್ನವನ್ನು ಮಾಡ್ರಿ. ಎಟ್ ದ ಸೇಮ್ ಟೈಮ್ ಏನ್ ಗೊತ್ತಾ, ಈಗ ಈ ಪ್ರಯಾಗ್ಸಿಂದಾಗ ಇತ್ತೀಚೆಗೆ ಏನಾಗಿರ್ತಂದ್ರೆ ಈ ಉತ್ತರಾಖಂಡದಲ್ಲಿ ಏನಾಗಿದೆ, ಉತ್ತರಾಖಂಡದಲ್ಲಿ ಹೆಲಿಕಾಪ್ಟರ್ಸ್ ಗಳು ಪತನ, ಜೊತೆಗೆ ಕೇದಾರ್ನಾಥ್ ಅಲ್ಲಿ ಹೆಲಿಕಾಪ್ಟರ್ ಪತನ. ಸ್ವಲ್ಪ ಏನಾಗುತ್ತೆ ಅಂದ್ರೆ ಈ ಡಿಫೆನ್ಸ್ ಸೆಕ್ಟರ್ ಮೇಲೆ ನ್ಯೂಸ್ ಅಲ್ಲಿ ಇದೆ. ಆ ಡಿಫೆನ್ಸ್ ಸೆಕ್ಟರ್ ನ ಸ್ವಲ್ಪ ನೀವೇನ್ ಮಾಡಿ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ. ಓಕೆನಾ, ಯಾಕಂದ್ರೆ ಇದ್ರ ಮೇಲೆ ಕ್ವಶನ್ಸ್ ಏನೋ ನ್ಯೂಸ್ ಅಲ್ಲಿ ಇದೆ, ಅದನ್ನ ಎತ್ತಿ ಕ್ವಶನ್ಸ್ ಹಾಕ್ಬಿಡ್ತಾನೆ. ಸ್ವಲ್ಪ ಅವಾಗ ಏನಾಗುತ್ತೆ ಅಂದ್ರೆ ನೀವು ಪ್ಯಾನಿಕ್ ಆಗುವಂತಿಲ್ಲ. ಸ್ವಲ್ಪ ನೀಟಾಗಿ ಇದು ಏನಾಗುತ್ತೆ ಗೊತ್ತಾ, ಕೇಳುವಾಗ ಈಸಿ ಅನ್ಸುತ್ತೆ, ಬಟ್ ನೀವು ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡಾಗ ಕನ್ಫ್ಯೂಷನ್ ಆಗುತ್ತೆ. ಸ್ವಲ್ಪ ಮಲ್ಟಿಪಲ್ ಟೈಮ್ ರಿವೈಸ್ ಮಾಡುವ ಪ್ರಯತ್ನವನ್ನು ಮಾಡಿ. ಓಕೆ,
ನೆಕ್ಸ್ಟ್ ನೋಡಿ ಎಲ್ಲಿ ನೋಡಿ ಈಗ ವಿಷ್ಣು ಪ್ರಯಾಗ, ಹೌದಾ, ಇಲ್ಲಿ ವಿಷ್ಣು ಬೈಲ್ ನೋಡಿ ನಂದಾದೇವಿ ನ್ಯಾಷನಲ್ ಪಾರ್ಕ್ಸ್ ಇದೆ. ನೆಕ್ಸ್ಟ್ ನಂದ ಪ್ರಯಾಗ್, ಕರ್ಣ ಪ್ರಯಾಗ್, ರುದ್ರ ಪ್ರಯಾಗ್ ಮತ್ತು ದೇವ ಪ್ರಯಾಗ್ ಇವೆಲ್ಲ ಇದೆ. ಮತ್ತೆ ನೋಡಿ ಇದು ಗಂಗಾ ನದಿ ಮೇಲೆ ರಾಜಾಜಿ ನ್ಯಾಷನಲ್ ಪಾರ್ಕ್ಸ್ ಇದೆ, ಹೌದಾ. ಮಂದಾಕಿನಿ ರಿವರ್ ಇದೆ, ಈ ಮಂದಾಕಿನಿ ರಿವರ್ ಮೇಲೆ ಕೇದಾರ್ನಾಥ್ ಇದೆ ನೋಡಿ, ಹೌದಾ. ಗಂಗೋತ್ರಿ ಗ್ಲೇಷಿಯರ್ಸ್ ಇಲ್ಲಿ ನೋಡಬಹುದು, ಹೌದಾ. ಈ ಭಾಗೀರಥಿ ನೋಡಿ ಡೆಹ್ರಾಡೂನ್ ಇಲ್ಲಿ ನೋಡಬಹುದು, ಹೌದಾ. ಇವೆಲ್ಲವನ್ನ ಉತ್ತರ ಪ್ರದೇಶ್ ಮ್ಯಾಪ್ ಇದೆ, ಇದನ್ನ ಜೂಮ್ ನ ಮ್ಯಾಪ್ ಇದೆ. ಇದನ್ನ ಇಲ್ಲಿ ನೋಡಿ ನಮ್ ನೇಪಾಳ ಇದೆ, ಈ ಕಡೆ ಟಿಬೆಟ್ ಇದೆ. ಸ್ವಲ್ಪ ನೆನ್ಪಿಡೋ ಪ್ರಯತ್ನ ಮಾಡಿ. ಈ ಮ್ಯಾಪ್ ಅನ್ನು ವಿಜುವಲೈಸೇಷನ್ ಮಾಡ್ಕೊಂಡು ನೀವೇನ್ ಮಾಡಿ ಅಂದ್ರೆ ರಿವಿಷನ್ ಮಾಡುವ ಪ್ರಯತ್ನವನ್ನು ಮಾಡಿ. ಓಕೆ, ಇಷ್ಟು ಬೇಸಿಕ್ಸ್ ಅನ್ನ ಸ್ವಲ್ಪ ನೆನ್ಪಿಟ್ಕೊಳ್ಳೋ ಪ್ರಯತ್ನ ಮಾಡ್ರಿ. ನೆಕ್ಸ್ಟ್ ನೋಡಿ ಬನ್ನೇರುಘಟ್ಟಕ್ಕೆ ಚಿಂಪಾಂಜಿ, ಚೀತಾ ಮತ್ತು ಜಾಗ್ವಾರ್. ಇಲ್ಲಿ ಏನಾಗಿದೆ, ನಮ್ದು ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಸ್ಟೇಟ್ ಮಿನಿಸ್ಟ್ರಿ ಏನ್ ಮಾಡ್ತಾ ಇದೆ ಅಂತಂದ್ರೆ ಬನ್ನೇರುಘಟ್ಟಕ್ಕೆ ಏನಾಗ್ತದೆ, ಚಿಂಪಾಂಜಿ, ಚೀತಾ, ಜಾಗ್ವಾರ್ ಸೇರಿ 10 ವಿದೇಶಿ ಮೂಲದ ಏನಂದ್ರೆ ಅಪರೂಪದ ಪ್ರಾಣಿಗಳನ್ನ ನಾವು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ಸ್ ನಾವು ಇದು ಮಾಡ್ತಾ ಇದೀವಿ. ಏನ್ ಮಾಡ್ತಾ ಇದೀವಿ, ಇಂಪೋರ್ಟ್ ಮಾಡ್ತಾ ಇದೀವಿ. ಎಟ್ ದ ಸೇಮ್ ಟೈಮ್ ಇಂಪಾರ್ಟೆಂಟ್, ದೇಶದ ಪ್ರಥಮ ವಿದ್ಯುತ್ ಚಾಲಿತ ಸಫಾರಿ ಬಸ್ ಅನ್ನ ನಾವ್ ಎಲ್ಲಿ ಸ್ಟಾರ್ಟ್ ಮಾಡ್ತಾ ಇದೀವಿ, ಬನ್ನೇರುಘಟ್ಟದಲ್ಲಿ ಸ್ಟಾರ್ಟ್ ಮಾಡ್ತಾ ಇದೀವಿ. ದೇಶದ ಪ್ರಥಮ ಇಂಪಾರ್ಟೆಂಟ್ ಇದೆ ಥೀಮ್ ಇದು, ಪ್ರಥಮ ವಿದ್ಯುತ್ ಚಾಲಿತ ಬಸ್ ಸವಾರಿಯನ್ನ ನಾವ್ ಎಲ್ಲಿ ಸ್ಟಾರ್ಟ್ ಮಾಡಿದೀವಿ, ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಅಲ್ಲಿ ಮಾಡಿದೀವಿ. ಅದನ್ನು ಕೂಡ ನೆನ್ಪಿಡುವ ಪ್ರಯತ್ನವನ್ನು ಮಾಡಿ. ಯಾಕಂದ್ರೆ ಎಲ್ಲಿ ಫಸ್ಟ್ ಅಂತ ಬರ್ತದೆ ಅಲ್ಲಿ ಕ್ವಶನ್ಸ್ ಕೇಳಿಬಿಡ್ತಾನೆ. ಇದನ್ನು ಕೂಡ ಏನ್ ಮಾಡಿ ಅಂದ್ರೆ ಇಂಪಾರ್ಟೆಂಟ್. ಮತ್ತೆ ಜೊತೆಗೆ ಈ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ಸ್ ಅಲ್ಲಿ ನಾವು ಒಂದು ಮತ್ಸ್ಯಾಗಾರವನ್ನ ಪ್ರಾರಂಭ ಮಾಡಲು ಕೂಡ ನಾವು ಯೋಜನೆ ರೂಪಿಸ್ಕೊಂಡಿದೀವಿ. ಅದನ್ನು ಕೂಡ ನೆನ್ಪಿಡುವ ಪ್ರಯತ್ನವನ್ನು ಮಾಡಿ. ಹಾಗಾದ್ರೆ ಈ ಬನ್ನೇರುಘಟ್ಟ ಎಲ್ಲಿದೆ ಅಂತಂದ್ರೆ ಬೆಂಗಳೂರಿನ ಆನೇಕಲ್ ಶ್ರೇಣಿ ಎಲ್ಲಿದೆ, ಬೆಂಗಳೂರಿನ ಆನೇಕಲ್ ಬೆಟ್ಟಗಳಲ್ಲಿ ಇದನ್ನ ಕಂಡು ಮಾಡ್ತೀವಿ. ಹಾಗಾದ್ರೆ 1974ರಲ್ಲಿ ಏನ್ ಮಾಡ್ಕೊಂಡಿವಿ ನಾವು ಬನ್ನೇರುಘಟ್ಟವನ್ನ ನ್ಯಾಷನಲ್ ಪಾರ್ಕ್, ಬನ್ನೇರುಘಟ್ಟ ಪ್ರದೇಶವನ್ನ ನಾವು ನ್ಯಾಷನಲ್ ಪಾರ್ಕ್ ಆಗಿ ಘೋಷಣೆ ಮಾಡ್ಕೊಂಡಿವಿ. 2000 ಏನ್ ಮಾಡ್ಕೊಂಡು 2002ರಲ್ಲಿ ನಾವ್ ಏನ್ ಮಾಡ್ಕೊಂಡಿವಿ, ಇದನ್ನ ಈ ನ್ಯಾಷನಲ್ ಪಾರ್ಕ್ಸ್ ಅಲ್ಲಿ ಒಂದು ಜೈವಿಕ ಉದ್ಯಾನವನವನ್ನ ನಾವೇನ್ ಮಾಡ್ಕೊಂಡಿವಿ, ಜೈವಿಕ ಉದ್ಯಾನವನವನ್ನ ನಾವು ಸ್ಥಾಪನೆ ಮಾಡ್ಕೊಂಡಿವಿ. ಕ್ವಶನ್ಸ್ ಕೇಳಿದಾನೆ, ಇದನ್ನ ನೆನ್ಪಿಡುವ ಪ್ರಯತ್ನವನ್ನು ಮಾಡಿ. ಇದನ್ನ 2002ರಲ್ಲಿ ನಾವ್ ಏನ್ ಮಾಡ್ಕೊಂಡು ಜೈವಿಕ ಉದ್ಯಾನವನ್ನ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ಸ್ ಅಲ್ಲಿ ನಾವು ಸ್ಥಾಪನೆ ಮಾಡ್ಕೊಂಡಿವಿ. ಎಟ್ ದ ಸೇಮ್ ಟೈಮ್ 2000 ನೋಡಿ ಇದನ್ನ 2006ರಲ್ಲಿ ಏನ್ ಮಾಡ್ಕೊಂಡಿವಿ ಅಂತಂದ್ರೆ 2006ರಲ್ಲಿ ದೇಶದ ಮೊದಲ ಚಿಟ್ಟೆ ಪಾರ್ಕ್ ಅನ್ನ ಚಿಟ್ಟೆ ಉದ್ಯಾನವನವನ್ನ ಎಲ್ಲಿ ಮಾಡ್ಕೊಂಡಿವಿ, ಉದ್ಯಾನವನ ಎಲ್ಲಿ ಮಾಡ್ಕೊಂಡಿವಿ, ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ಸ್ ಅಲ್ಲಿ ಮಾಡ್ಕೊಂಡು. ಇದನ್ನೂ ಕ್ವಶನ್ ಆಗಿದೆ, ವೆರಿ ಇಂಪಾರ್ಟೆಂಟ್, ನೆನ್ಪಿಡೋ ಪ್ರಯತ್ನ ಮಾಡಿ. ಹಾಗಾದ್ರೆ ಈ ಬನ್ನೇರುಘಟ್ಟದಲ್ಲಿ ಯಾವ ನದಿಯನ್ನು ಹರಿದು ಹೋಗ್ತದೆ ಅಂತಂದ್ರೆ ಸುವರ್ಣಮುಖಿ ನದಿ. ಇದು ನೋಡಿ ಸುವರ್ಣಮುಖಿ ನದಿ ಏನಾಗುತ್ತೆ ಈ ನ್ಯಾಷನಲ್ ಪಾರ್ಕ್ ಮೂಲಕ ಏನಾಗುತ್ತೆ ಅಂದ್ರೆ ಹರಿದು ಹೋಗುತ್ತೆ, ಮಧ್ಯಾಹ್ನ ಹರಿ ಹೋಗುತ್ತೆ. ನೆನ್ಪಿಡೋ ಪ್ರಯತ್ನ ಮಾಡ್ರಿ. ಈ ಸಸ್ಯ ವರ್ಗ ನೋಡಿ, ಇಲ್ಲಿ 3 ರೀತಿಯ ಸಸ್ಯ ವರ್ಗಗಳನ್ನ ನಾವು ಕಾಣ್ತೀವಿ. 3 ರೀತಿಯ ಎಲೆ ಉದಿರುವ ಮತ್ತು ಅರೆ ಎಲೆ ಉದಿರುವ ಮತ್ತು ಏನಾಗತ್ತಂದ್ರೆ ನಾವು ನಿತ್ಯ ಹರಿದ ಸಸ್ಯ ವರ್ಗವನ್ನು ಕೂಡ ನಾವೇನ್ ಮಾಡ್ತಿದ್ರೆ ಇಲ್ಲಿ ಕಾಡ್ತೀವಿ. ವೆರಿ ಇಂಪಾರ್ಟೆಂಟ್. ಈಗ ಬೇಸಿಕ್ಸ್ ಏನಿದೆ ನೋಡಿ ನಿಮಗೆ, ಆ ಬೇಸಿಕ್ಸ್ ಅನ್ನ ಸ್ವಲ್ಪ ನೀವೇನ್ ಮಾಡಿ ಅಂದ್ರೆ ಬ್ರಷ್ ಅಪ್ ಮಾಡುವ ಪ್ರಯತ್ನವನ್ನ ಮಾಡಿ. ಎಟ್ ದ ಸೇಮ್ ಟೈಮ್ ಈಗ ನಿಮ್ ಹೋಮ್ವರ್ಕ್ ಏನಂದ್ರೆ ಕರ್ನಾಟಕದಲ್ಲಿ ಏನಿದೆ ನಿಮಗೆ, ಕರ್ನಾಟಕದಲ್ಲಿ 1 ಮಿನಿಟ್, ಕರ್ನಾಟಕದ ಎಷ್ಟು ನ್ಯಾಷನಲ್ ಪಾರ್ಕ್ಸ್ ಅದಾವೆ, ಅದನ್ನು ಸ್ವಲ್ಪ ನೀವೇನ್ ಮಾಡಿ ಅಂದ್ರೆ ಸ್ಟಡಿ ಮಾಡುವ ಪ್ರಯತ್ನವನ್ನು ಮಾಡ್ರಿ. 1 ಮಿನಿಟ್. ಸೊ ಈ ಕರ್ನಾಟಕದಲ್ಲಿ ಎಷ್ಟು ಟೋಟಲ್ 5 ನ್ಯಾಷನಲ್ ಪಾರ್ಕ್ಸ್ ಅದಾವೆ. ಜೊತೆಗೆ ಎಷ್ಟು ವೈಲ್ಡ್ ಲೈಫ್ ಸೆಂಚುರೀಸ್ ಅದಾವೆ. ಮತ್ತೆ ಈ ಕೆಲವೊಂದು ಏನ್ ಕ್ವಶನ್ಸ್ ಕೇಳಿದಾನ ಗೊತ್ತಾ ನಿಮಗೆ, ಈ ಬಂಕಾಪುರ್ ಇದಕ್ಕೆ ಫೇಮಸ್ ಇದೆ, ಜೊತೆಗೆ ಕರಡಿಧಾಮ ಎಲ್ಲಿ ಫೇಮಸ್ ಇದೆ, ಮತ್ತೆ ನವಿಲುಧಾಮ ಇದಕ್ಕೆ ಫೇಮಸ್ ಇದೆ. ಈ ರೀತಿ ಇಫ್ ಯಾವ್ದಕ್ ಫೇಮಸ್ ಇದೆ ಆ ಫೇಮಸ್ ಜೀವಿಗಳು ಮತ್ತು ಅದರ ಸ್ಥಳವನ್ನ ಮ್ಯಾಚ್ ದಿ ಫಾಲೋಯಿಂಗ್ ಅನ್ನೋ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ವೆರಿ ಇಂಪಾರ್ಟೆಂಟ್. ಅದನ್ನು ಕೂಡ ನೆನ್ಪಿಡುವ ಪ್ರಯತ್ನವನ್ನು ಮಾಡಿ. ಇಟ್ ದ ಸೇಮ್ ಟೈಮ್ ಏನಾಗಿದೆ, ವೆಸ್ಟರ್ನ್ ಘಾಟ್ಸ್ ನಮಗೆ ಇಂಪಾರ್ಟೆಂಟ್ ಇದೆ. ಈ ವೆಸ್ಟರ್ನ್ ಘಾಟ್ಸ್ ಬಗ್ಗೆ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಕಸ್ತೂರಿ ರಂಗನ್ ವರದಿ ಬಗ್ಗೆ ಕ್ವಶನ್ಸ್ ಕೇಳ್ಕೊಂಡಿದ್ದಾನೆ. ಮಾಧವ್ ಹಾಳ್ಗೇಳ್ ವರದಿ ಬಗ್ಗೆ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಇತ್ತೀಚೆಗೆ ಏನ್ ಮಾಡಿದೆ, ನಮ್ ಕೋಸ್ಟಲ್ ಹೆಚ್ಚಾಗಿದೆ. ಕೋಸ್ಟಲ್ ಪ್ರದೇಶ ಏನಾಗಿದೆ 11,098 ಕಿಲೋಮೀಟರ್ ಆಗಿದೆ. ಹೌದಾ, 7,500ರಿಂದ 16 ಕಿಲೋಮೀಟರ್
11,098 ಕಿಲೋಮೀಟರ್ ಹೆಚ್ಚಿಗೆ ಆಗಿದೆ. ಇದರಲ್ಲಿ ಇದು ಹೆಚ್ಚಾಗಿದ್ದ ಕರ್ನಾಟಕದ ಮೊದಲು 320 ಕಿಲೋಮೀಟರ್ ಇತ್ತು ಕೋಸ್ಟಲ್ ಪ್ರದೇಶ, ಈಗ ಹೆಚ್ಚಾಗಿದೆ. ಅದನ್ನು ಕೂಡ ನೀವೇನ್ ಮಾಡಿ ಅಂದ್ರೆ ಅಧ್ಯಯನ ಮಾಡ್ಬೇಕಾಗತ್ತೆ. ಸೊ ಈ ರೀತಿ ಒಂದು ಬೇಸಿಕ್ ಟಾಪಿಕ್ಸ್ ಅನ್ನ ತೆಗೆದುಕೊಂಡು ನಾವೇನ್ ಮಾಡ್ಕೊಂಡಿವಿ ಅಂದ್ರೆ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಗಳು ಮತ್ತೆ ಸ್ಟಾಟಿಕ್ಸ್ ಅನ್ನ ನಾವು ರಿವಿಷನ್ ಮಾಡ್ತಾ ಹೋಗ್ತಾ ಇದೀವಿ. ಈಗ ನಾ ಎಲ್ಲೇನ್ ಡಿಸ್ಕಸ್ ಮಾಡಿ GDP ಅಂದ್ರೆ ಏನು, GNP ಅಂದ್ರೆ ಏನು, NNP ಅಂದ್ರೆ ಏನು, ರಿಯಲ್ GDP ಅಂದ್ರೆ ಏನು, ನೆಕ್ಸ್ಟ್ ಏನ್ ಗೊತ್ತಾ ನಾಮಿನಲ್ GDP ಅಂದ್ರೆ ಏನು, ಎಟ್ ದ ಸೇಮ್ ಟೈಮ್ ನಾವೇನ್ ಮಾಡ್ಕೊಂಡಿವಿ ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂದ್ರೆ ಏನು, ವಾಟ್ ಈಸ್ ಟ್ರೇಡ್ ಡೆಫಿಸಿಟ್ ಅಂದ್ರೆ ಏನು, ವಿತ್ತೀಯ ಕೊರತೆ ಅಂದ್ರೆ ಏನು, ಇದನ್ನು ಕೂಡ ಡಿಸ್ಕಸ್ ಮಾಡ್ಕೊಂಡಿವಿ. ಜೊತೆಗೆ CPI ಮತ್ತು WPI ಏನ್ ಡಿಫರೆನ್ಸ್ ಇದೆ ಇದನ್ನು ಕೂಡ ನಾವೇನ್ ಮಾಡ್ಕೊಂಡು ಡಿಸ್ಕಸ್ ಮಾಡ್ಕೊಂಡಿವಿ. ಈ ರೀತಿ ಒಂದು ಟಾಪಿಕ್ ಅನ್ನ ಕರೆಂಟ್ ಅಫೇರ್ಸ್ ನ್ಯೂಸ್ ಅನ್ನ ನೀವೇನ್ ಮಾಡಿ ಅಂದ್ರೆ ಬೇಸಿಕ್ಸ್ ಅನ್ನ PYQ ಅಂತ ನೀವು ಅಲೈನ್ ಮಾಡಿ ಅಂದ್ರೆ ಇಂಟರ್ಲಿಂಕ್ ಮಾಡಿ ಪ್ರಿಪರೇಷನ್ ಮಾಡಿ. ಹಂಗ್ ಮಾಡಿದ್ದೆ ಆದಲ್ಲಿ ಮುಂಬರುವ ಪರೀಕ್ಷೆಗಳನ್ನ ನೀಟಾಗಿ ಎದುರಿಸಬಹುದು ಅಂತ ಭಾವಿಸ್ಕೊಳ್ತಾ ನಮ್ಮ ಇಂದಿನ ಕ್ಲಾಸ್ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಥ್ಯಾಂಕ್ ಯು ವೆರಿ ಮಚ್.